ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ 11ನೇ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಇದೊಂದು ಲೋಕಸಭಾ ಕ್ಷೇತ್ರ. ಯಾಕಂತ ಹೇಳಿದ್ರೆ ಇಲ್ಲಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡೋದ್ರಿಂದ ಏನೂ ಆಗ್ತಿರಲಿಲ್ಲ. ಸಾಮಾನ್ಯ ಜನ ಸ್ಪರ್ಧೆ ಮಾಡೋದ್ರಿಂದ ಯಾವುದು ಹಿಂದೇಟುಗಳನ್ನು, ಯಾವುದು ಮುಂದೇಟುಗಳನ್ನು ಮತ್ತು ಯಾವುದು ಮುನ್ನಡೆ ಹಿನ್ನಡೆ ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಶಿರಟ್ಟಿ ಫಕ್ಕೀರ ಸ್ವಾಮಿ ದಿಂಗಾಲೇಶ್ವರ ಶ್ರೀಗಳು ಸ್ವಾಮೀಜಿಯವರು ಲಿಂಗಾಯತರಿಗೆ ಕಡೆಗಣಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರು ಸತತವಾಗಿ 4 ಬಾರಿ ಆಯ್ಕೆ ಆಗ್ತಾ ಇರುವಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಯಾಕೆ ಅವಕಾಶ ಕೊಟ್ಟಿದ್ರಿ, ಟಿಕೆಟ್ ಬದಲಾವಣೆ ಮಾಡಿ, ಇಲ್ಲಾಂದರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನನ್ನ ಭಕ್ತರ ಬೆಂಬಲದಿಂದ ನಾನು ಸ್ಪರ್ಧೆ ಮಾಡುತ್ತೇನೆ ಅಂತೇಳಿ ಅಚಲವಾದಂಥ ನಿರ್ಧಾರದೊಂದಿಗೆ, ಅಚಲವಾದಂಥ ಯೋಚನೆದೊಂದಿಗೆ ಈ ಬಾರಿ ಧಾರವಾಡ 11ನೇ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಸಿದ್ಧರಾಗಿದ್ದಾರೆ. ಇಂದು ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀ ಲಿಂಗಾಲೇಶ್ವರ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಸ್ವಾಮೀಜಿಯವರೇ ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಆ ಭಾಗ್ಯ ನಿಮ್ಮ ಜೊತೆ ಕೂಡುವಂಥ ಸಿಕ್ತು, ಆದರೆ ನನಗೆ ನಿರಾಸೆ ಮಾಡಲಿಲ್ಲ, ಬನ್ನಿ ಅಂತ ಸ್ವಾಗತ ಕೋರಿದ್ರಿ. ಸ್ವಾಮೀಜಿಯರೇ, ಮೊಟ್ಟ ಮೊದಲಿಗೆ ನನ್ನ ಪ್ರಶ್ನೆ ಬರೋಕ್ಕಿಂತ ಮುಂಚೆ ಈಗಾಗಲೇ ನೀವು ಪ್ರಶ್ನೆ ಹಾಕಿಬಿಟ್ಟಿದ್ದೀರಿ. ಇಲ್ಲ, ಜಸ್ಟ್ ಹಿಂಡ್ಸ್ ಅಂತಾರಲ್ಲ ಇಟ್ಟಿದ್ದೀರಿ. ಓಕೆ. ಇನ್ನೇದಾಗಿ ನಿಮ್ಮ ಪ್ರಶ್ನೆಕ್ಕಿಂತ ಪೂರ್ವದಲ್ಲಿ ಏನು ಹಿಂಡ್ಸ್ ಕೊಟ್ಟಿದ್ದೀರಲ್ಲ ಅದಕ್ಕೆ ನಾವು ಉತ್ತರ ಕೊಡ್ತೀನಿ. ಸರಿ ಸರ್. ನೀವು ಅಭ್ಯರ್ಥಿ ಅನ್ನುವಂಥ ಶಬ್ದ ಬಳಸಿದ್ರಿ. ಹೌದು, ನಾನು ಅಭ್ಯರ್ಥಿ ಅಲ್ಲ, ಚುನಾವಣೆಗೆ ನಿಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ ಅಂತ ಹೇಳಿದ್ರಿ. ನಾ ಚುನಾವಣೆಗೆ ನಿಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ, ಚುನಾವಣೆಗೆ ನಿಲ್ತೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಚುನಾವಣೆ ವಿಚಾರಗಳನ್ನು ನಾನು ಮಾತಾಡಿಲ್ಲ. ನಾನು ಯಾವುದೇ ಪಾರ್ಟಿ ಜೋಡಿ ಗುರುತಿಸಿಕೊಂಡಿಲ್ಲ. ನಾನು ಕಾಂಗ್ರೆಸ್ಸಿನ ಅಭಿಮಾನಿನೂ ಅಲ್ಲ, BJP ಅಭಿಮಾನಿನೂ ಅಲ್ಲ, ಇನ್ನೊಂದು ಪಕ್ಷದ ಅಭಿಮಾನಿನೂ ಅಲ್ಲ. ಎಲ್ಲ ಪಕ್ಷಗಳು ನಮಗೆ ಸಮ, ಎಲ್ಲ ಪಕ್ಷಗಳು ನಮಗೆ ಸಮ, ಎಲ್ಲ ನಾಯಕರು ನಮಗೆ ಸಮ. ಹಾಗಾಗಿ ಮೊದಲಿಗೇನು ತಾವು ಹಿಂಡಿಸ್ಕೊಟ್ಟಿದ್ದೀರಿ ಅದಕ್ಕೆ ನಾ ಕ್ಲಾರಿಟಿ ಕೊಡೋದು ಅಂದರೆ, ನಾನು ಅಭ್ಯರ್ಥಿ ಅಲ್ಲ, ಅಭ್ಯರ್ಥಿ ಆಗ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಅದರ ಜೊತೆಗೆ ಚುನಾವಣೆಯ ವಿಚಾರಗಳನ್ನು ನಾವು ಎಲ್ಲೂ ಮಾತಾಡಿಲ್ಲ. ಕಾಂಟೆಸ್ಟ್ ಮಾಡುವಂಥ ವಿಚಾರಗಳನ್ನು ಕೂಡ ನಾವೆಲ್ಲೂ ಮಾತಾಡಿಲ್ಲ. ನಾವು ಮಾತಾಡಿರ್ತಕ್ಕಂಥದ್ದು ಕೇವಲ ಜೋಶಿಯವರು ಈ ಕ್ಷೇತ್ರದಲ್ಲಿ ಬೇಡ, ಜೋಶಿಯವರನ್ನು ಬದಲಾವಣೆ ಮಾಡಬೇಕು, ಯಾಕೆ ಅನ್ನುವ ವಿಚಾರಗಳನ್ನು ಸಾಕಷ್ಟು ಹೇಳಿದ್ದೇವೆ. ಇನ್ನೊಂದು ಭಾಳ ಮಹತ್ವದ್ದು ತಾವು ಹೇಳಿದ್ರಿ, ಲಿಂಗಾಯತರು ಅನ್ನುವಂಥ ಶಬ್ದ. ನಾನು ಭಾವೈಕ್ಯತಾ ಮಠದ ಮಠಾಧಿಪತಿ ಆಗಿರೋದ್ರಿಂದ, ಉತ್ತರಾಧಿಕಾರಿ ಆಗಿರೋದ್ರಿಂದ ಎಲ್ಲ ಜಾತಿಗಳನ್ನು ಪ್ರೀತಿ ಮಾಡುವ ಪಾಠವನ್ನು ನಾವು ಕಲಿತಿದ್ದೇವೆ, ಅದನ್ನು ರೂಢಿಸಿಕೊಂಡಿದ್ದೇವೆ. ಹಾಗಾಗಿ ನಾನು ಲಿಂಗಾಯತರ ಧ್ವನಿಯಾಗಿ ಈ ವಿಚಾರವನ್ನು ಎತ್ತಿಲ್ಲ. ಇದು ಎಲ್ಲ ಸಮಾಜಗಳ ನೋವು ಅನ್ನುವಂಥದ್ದನ್ನು ನಾನು ಅರ್ಥ ಮಾಡಿಕೊಂಡು ಈ ಧ್ವನಿಯನ್ನು ಎತ್ತಿದ್ದೇನೆ. ಇದು ಲಿಂಗಾಯತರ ಪರವಾದ ಹೋರಾಟ ಅಂತ ಯಾರೂ ಅನ್ಕೋಬಾರ್ದು. ಇದು ಧಾರವಾಡ ಜಿಲ್ಲೆಯಲ್ಲಿ ಬದುಕುವ ಬಹುಸಂಖ್ಯಾತ ಕಮ್ಯುನಿಟಿಗಳ ನೋವಾಗಿದೆ. ಈಗೇನು ಕೇಳ್ತೀರಿ? ಸರಿ ಸ್ವಾಮೀಜಿ, ಈ ವಿಷಯಗಳನ್ನು ತಾವು ಮಂಡನೆ ಮಾಡಿದ್ವಿ. ಯಾಕೆ ಈ ನಿರ್ಧಾರ ನಿಮಗೆ ಬಂತು, ಬದಲಾವಣೆ ಆಗಬೇಕಾಗಿದ್ದು ಯಾಕೆ ಅಂತ, ಏನಕ್ಕೋಸ್ಕರ? ಯಾಕಂದರೆ ಅವ್ರಿಗೂ ಕೂಡ ಮೊನ್ನೆ ನಿಮ್ಮ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಪ್ರಶ್ನೆ ಮಾಡಿದೆ. ಬೆಳಗಾವಿಯಲ್ಲಿ ಪ್ರಶ್ನೆ ಮಾಡಿದೆ, ಧಾರವಾಡಲ್ಲಿ ಪ್ರಶ್ನೆ ಮಾಡಿದೆ, ಹುಬ್ಬಳ್ಳಿಯಲ್ಲಿ ಮೊನ್ನೆ ಕೂಡ ಪ್ರಶ್ನೆ ಮಾಡಿದೆ. ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಅವರವರ ವಿಚಾರ ಅವ್ರಿಗೆ ಬಿಟ್ಟು ಕೊಟ್ಟಿದ್ದು, ನಮ್ಮ ಜೊತೆ ನಮ್ಮ ಮತದಾರರು ಇದ್ದಾರೆ ಅಂತ ಹೇಳ್ತಾರೆ. ಯಾಕೆ ಈ ವಿಷಯಗಳನ್ನು? ಅವರವರ ವಿಚಾರ ಅವರಿಗೆ ಬಿಟ್ಟು ಕೊಟ್ಟಿದ್ದು ಅಂತ ಅವರು ಹೇಳುವುದರಲ್ಲಿ ತಿರಸ್ಕಾರ ಅಡಗಿದೆ. ಮೊದಲನೇದಾಗಿ ಅಂದರೆ ಎಲ್ಲರ ವಿಚಾರಗಳನ್ನು ಅವರು ತಿರಸ್ಕಾರ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಏನಾಯಿತು ಅಂತಂದರೆ, ಈ ರಾಜಕೀಯ ನಾಯಕರು ಅಂತ ನಾವೇನೀಗ ಒಂದು ಶಬ್ದ ಉಪಯೋಗ ಮಾಡ್ತೀವಿ, ಇವರಿಗೆ ಮೊದಲೊಂದು ಹೆಸರಿತ್ತು ಜನಸೇವಕರು ಅಂಥೇಳಿ. ಜನಸೇವಕರು ಅಂತ ಇವರೆಲ್ಲರೂ ಇವತ್ತು ನಾಯಕರು, ಲೀಡರು, ಹಿಂಗೇನೇನೆಲ್ಲ ಆಗಿ ಹೋಗಿ
ಯಾವುದೋ ಒಬ್ಬ ವ್ಯಕ್ತಿ ಕೊಡ್ತಕ್ಕಂತಹ ಅಭಿಪ್ರಾಯವನ್ನು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ. ಈಗ ತಾವೇ ಹೇಳಿದ್ರಿ ಅದು ಅವರ ಅಭಿಪ್ರಾಯ ಅಂತ. ಇಟ್ ಮೀನ್ಸ್ ಹಿ ಡಿಡಂಟ್ ರಿಶ್ಯೂ ಮೈ ವರ್ಡ್ಸ್. ಅವರು ನನ್ನ ಅಭಿಪ್ರಾಯಗಳನ್ನು ಸ್ವೀಕರಿಸಿಲ್ಲ ಅನ್ನಂಗಾಯ್ತು. ಆ ಅಭಿಪ್ರಾಯಗಳನ್ನು ಸ್ವೀಕರಿಸಿದಾಗ ಅವರು ಉತ್ತರ ಕೊಡ್ತಾರೆ ಹೊರತಾಗಿ ಅವರು ಸ್ವೀಕರಿಸೇ ಇಲ್ಲ ಅಂತಂದಾಗ ಅದು ಅವ್ರ ಒಪಿನಿಯನ್ ಅಂತ ಇಷ್ಟು ಹೇಳಿ ತಿರಸ್ಕಾರ ಮಾಡುವಂಥದ್ದು. ಅದರಲ್ಲೂ ಕೂಡ ಅವ್ರನ್ನ ಯಾಕೆ ವಿರೋಧ ಮಾಡ್ತೀವಿ ಅನ್ನೋದಕ್ಕೆ ಉದಾಹರಣೆಯಾಗಿ ನಮಗೆ ಸಿಗ್ತದೆ. ಒಬ್ಬ ಜನಪ್ರತಿನಿಧಿ ಆ ನಾಡಿನ ವ್ಯಕ್ತಿಗಳ ನೋವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಅವರಿಗೆ ಸ್ಪಂದಿಸಿ ನಡ್ಕೋಬೇಕು. ಅವರು ಆ ನಡೆಯನ್ನು ಅವರು ಮಾಡಲಿಲ್ಲ ಅನ್ನೋದಕ್ಕೆ ಬಹುಶಃ ನಮ್ಮ ಬಹಿರಂಗದ ಹೇಳಿಕೆ, ಅದು ಅಂತರಂಗದ ಹೇಳಿಕೆಯಲ್ಲ, ಬಹಿರಂಗದ ಹೇಳಿಕೆಯನ್ನೇ ಸಾರಾಸಗಟಾಕಿ ತಳ್ಳಿ ಹಾಕಿ ನನ್ನೊಂದಿಗೆ ಜನಗಳಿದ್ದಾರೆ. ಈಗ ಅವರಿಗೆ ಟಿಕೆಟ್ ಅನೌನ್ಸ್ಮೆಂಟ್ ಆದ ಕೂಡಲೇ ನಾನು ಮೀಡಿಯಾದಲ್ಲಿ ನೋಡಿದ್ದು 3 ಲಕ್ಷ ಲೀಡ್ನಿಂದ ನಾನು ಆರಿಸಿ ಬರ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಕೊಟ್ಟರು, ಸ್ಟೇಟ್ಮೆಂಟ್ ಕೊಟ್ಟರು. ಸ್ವಲ್ಪ ದಿವಸದಲ್ಲಿ ಒಂದು 2-3-4 ದಿನದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾಗಕ್ಕೆ ಹತ್ತಿದಾಗ ಏಕಕಾಲಕ್ಕೆ 1 ಲಕ್ಷ ಲೀಡನ್ನು ಅವ್ರು ಏರಿಸಿಬಿಟ್ರು. 4 ಲಕ್ಷ, 1 ಲಕ್ಷ ಪ್ಲಸ್ ಕೊಟ್ಟರು, ಪ್ಲಸ್ 3+1 4 ಲ್ಯಾಕ್ಸ್ ಅಂತ ಹೇಳಿದರು. ಅಂದ್ರೆ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಮತದಾರರು ನನ್ನ ಕಿಸೆದಲ್ಲಿದ್ದಾರೆ. ಯಾರು ಹೇಳಬೇಕಾಗಿತ್ತು ಈ 4 ಲಕ್ಷ 3 ಲಕ್ಷ 5 ಲಕ್ಷ ಈ ಅಂಕಿಗಳನ್ನು? ಮತದಾರ ಹೇಳಬೇಕಾಗಿತ್ತು. ಇವರು ಯಾವ ಲೆವೆಲ್ಲು ಈ ಧಾರವಾಡ ಮತದಾರರನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ ಅಂದರೆ ಅವರೆಲ್ಲರೂ ನನ್ನ ದಾಟಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದು ಆ ರೀತಿ ಹೇಳ್ತಾ ಇದ್ದಾರೆ. ಯಾವುದೇ ಒಬ್ಬ ಜನಪ್ರತಿನಿಧಿ ನೀವು ಎಷ್ಟು ಲೀಡ್ನಲ್ಲಿ ಆರಿಸಿ ಬರ್ತೀರಿ ಅಂತಂದರೆ ಅದು ಮತದಾರ ಪ್ರಭುವಿಗೆ ಬಿಟ್ಟು ವಿಚಾರ ಅನ್ನಬೇಕೇ ಹೊರತಾಗಿ ನಂದು ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳ್ಕೊಳ್ತಕ್ಕಂಥದ್ದು ಬಹುಶಃ ಅದು ಯಾವುದೇ ಸೌಜನ್ಯಕ್ಕಾಗಲಿ ಸಂಸ್ಕೃತಿಗಾಗಲಿ ಸಲ್ಲಲಾರದ ಮಾತು ಅಂತ ನಮ್ಮ ಭಾವನೆ. ಸರಿ ಸರ್, ಯಾಕೆ ಈ ಕ್ಷೇತ್ರದಲ್ಲಿ ಸುಮಾರು 20 ವರ್ಷದಿಂದ ಪ್ರಹ್ಲಾದ್ ಜೋಶಿ ಅವರು ಆಯ್ಕೆ ಆಗ್ತಿದ್ದಾರೆ? ಇದಕ್ಕೆ ಹಿಂದುಗಡೆ ವಿಜಯ ಸಂಕೇಶ್ವರ್ ಅವರು 3 ಬಾರಿ ಆಯ್ಕೆ ಆಗಿದ್ದಾರೆ, 7 ವರ್ಷ ಆಡಳಿತ ನಡೆಸಿದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರನ್ನೇ ನೀವು ಯಾಕೆ ಟಿಕೆಟ್ ಬದಲಾವಣೆ ಆಗಬೇಕಾಗಿತ್ತು, ಬದಲಾವಣೆ ಮಾಡಿ ಅಂತ ಪಟ್ಟು ಹಿಡಿದಿದ್ರಿ ಸೋದರಿ? ವಿಜಯ್ ಸಂಕೇಶ್ವರ್ ಅವರು 3 ಸಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಾಗ ಬಹುಶಃ ವಾಜಪೇಯಿ ಸರ್ಕಾರದಲ್ಲಿ ಅವರಿದ್ದರು, ವಾಜಪೇಯಿ ಅವರ ಜೊತೆಗಿದ್ದವರು. ಎಲ್ಲೂ ಕೂಡ ವಿಜಯ್ ಸಂಕೇಶ್ವರವರು ಅವ್ರನ್ನ ತುಳಿದ್ರು, ಇವ್ರನ್ನ ತುಳಿದ್ರು, ಅವ್ರಿಗೆ ನೋವು ಮಾಡಿದರು, ಇವ್ರಿಗೆ ನೋವು ಮಾಡಿದರು, ಅವ್ರನ್ನ ತಿರಸ್ಕಾರ ಮಾಡಿದರು. ಹಿಂಗೆ ಅವತ್ತಿನ ಕಾಲಕ್ಕೆ ಕೇಳಿ ಬರಲಿಲ್ಲ. ಅದರ ನಂತರದಲ್ಲಿ ಇವರಿಗೆ ಅದು ಅವಕಾಶ ಒದಗಿ ಬಂತು. ಯಾಕೆ ಒದಗಿ ಬಂತು ಅದರ ಪ್ರಶ್ನೆ ಬೇಡ. ಸಿಕ್ಕಿರುವಂತಹ ಅವಕಾಶವನ್ನು ಇವರು ತಾವು ಬೆಳ್ಕೊಳ್ಳಿಕ್ಕೆ ತಮ್ಮವರೇ ಅನ್ನೋರು ಏನದಾರ ಅವ್ರನ್ನ ಬೆಳೆಸಲಿಕ್ಕೆ ವಿಚಾರ ಮಾಡಿದರೆ ಹೊರತಾಗಿ ಅವರು ಗೆಲ್ಲಲಿಕ್ಕೆ ಯಾರು ಕಾರಣ ಆ ಮತದಾರರ ಕಡೆಗೆ ಅವ್ರ ಗಮನ ಇರಲಿಲ್ಲ. ಈಗ ಅವರ ವಿರೋಧ ಪಕ್ಷವನ್ನು ಬಿಟ್ಟುಬಿಡೋಣ, ಅವರಿಗೆ ಮತದಾರರಂತ ಏನಿದ್ದಾರಲ್ಲ, ಈಗ ಉದಾಹರಣೆಗಾಗಿ ನಾವು ಬಹಳ ಪ್ರೀತಿ ಮಾಡಿದ್ದೀವಿ ನಾವು ಅವ್ರನ್ನ. ಅವ್ರಿಗೆ ಗೊತ್ತದು, ಅವ್ರ ಮನಸ್ಸಾಕ್ಷಿಗೆ ಗೊತ್ತು. ಅವ್ರನ್ನ ಭಾಳಷ್ಟು ಪ್ರೀತಿ ಮಾಡಿದವ್ರು ನಾವು, ಅವ್ರನ್ನ ಭಾಳ ಗೌರವ ಭಾವನೆಯಿಂದ ಕಂಡವ್ರು ನಾವು. ನಾನೇ ಸ್ವತಃ ಅವ್ರ ಅಭಿಮಾನಿಗಳು ಬಂದು ಚೆನ್ನಾಗಿ ಒಂದಿಷ್ಟು ಹೊಗಳಿ ಅವ್ರ ಬಗ್ಗೆ ಒಂದು ಸಂದೇಶ ಕೊಡ್ರಿ ಅಂತಂದಾಗ ಬೇಡಪ್ಪ ಅವರು ಯಾಕೋ ನಂಗೆ ಸರಿ ಕಂಡಿಲ್ಲ, ಬೇಡ ಅಂತ ಎಷ್ಟು ತಿಳಿಸಿ ಹೇಳಿದ್ರು ಕೂಡ ಕೇಳಲಿಲ್ಲ. ಹಠ ಮಾಡಿದ್ದಕ್ಕೆ ಭಾಳಷ್ಟು ವರ್ಣನೆ ಮಾಡಿ ಸಂದೇಶವನ್ನು ಕೊಟ್ಟೆ, ಇರ್ಲಿ ಬಿಡು ಅಂತೇಳಿ. ಅಂದರೆ ಇಲ್ಲದ ಗುಣಗಳನ್ನು ನಮ್ಮಂಥವ್ರ ಕಡೆಯಿಂದ ಹೇಳಿಸಿ ಸಮಾಜಕ್ಕೆ ತೋರಿಸುವಂಥದ್ದು ಅವರ ಸ್ವಭಾವ ಅನ್ನೋದಕ್ಕೆ ಅವ್ರ ಹಿಂಬಾಲಕರು ಬಂದು ನಮ್ಮ ಕಡೆಯಿಂದ ಅದನ್ನು ತೆಗೆದುಕೊಂಡು ಹೋದರು. ಈ ವ್ಯಕ್ತಿಗಳು ಏನು ಮಾಡಿದರು ಅಂತಂದರೆ ಅಧಿಕಾರಕ್ಕೆ ಬಂದ ಮೇಲೆ ಹೆಂಗೆ ನಡ್ಕೋಬೇಕು, ಜನರ ಜೋಡಿ ಉಪಕೃತರಾಗಿರಬೇಕು. ಹೌದು, ನನ್ನ ಇಷ್ಟು ಎತ್ತರಕ್ಕೆ
ಕುಂದರಿಸಿದ್ರಲ್ಲ ಇವರು ಅನ್ನುವಂಥ ಭಾವನೆ ಇರಬೇಕು. ಅದನ್ನು ಬಿಟ್ಟು ನಾನು ಜನಗಳು ನನಗೆ ಹೇಳಿದ್ದು, ನನಗೆ ಒಬ್ಬ ವರದಿಗಾರನಿಗೆ ಕಿಮ್ಮತ್ತಿಲ್ಲ, ಒಬ್ಬ ನೌಕರನಿಗೆ ಕಿಮ್ಮತ್ತಿಲ್ಲ, ಒಬ್ಬ ಮಠಾಧಿಪತಿಗೆ ಕಿಮ್ಮತ್ತಿಲ್ಲ, ಅದರ ಜೊತೆಗೆ ವ್ಯಾಪಾರಿಗಳಿಗೆ ಕಿಮ್ಮತ್ತಿಲ್ಲ, ಮತದಾರರಿಗೆ ಕಿಮ್ಮತ್ತಿಲ್ಲ. ಹೀಗೆ ಭಾವನೆಗಳು, ಅಭಿಪ್ರಾಯಗಳು ಹರಿದು ಬರ್ತಾ ಇದ್ದು. ಒಂದು ಸಾರಿ ಅವರು ಜಾತಿವಾದಿಗಳು ಅನ್ನೋದಕ್ಕೆ ನಾನೊಂದು ಸಾರಿ ಅವ್ರಿಗೆ ಫೋನ್ ಮಾಡಿದೆ 3 ವರ್ಷಗಳ ಹಿಂದೆ. 3 ವರ್ಷಗಳ ಹಿಂದೆ ಅವರಿಗೆ ಒಂದು ಫೋನ್ ಮಾಡಿದಂಥ ಸಂದರ್ಭದೊಳಗೆ ಅವ್ರು ಏನು ಮಾಡಿದರು ಅಂತಂದರೆ, ನಿಮ್ಗೆ ಯಾರು ಲಿಂಗಾಯತ್ ಲೀಡ್ರ್ ಇಲ್ವೇ ಅಂತ ಕೇಳಿದರು. ನಾನೊಂದು ಕೆಲಸಕ್ಕೆ ಫೋನ್ ಮಾಡಿದ್ದೀನಿ ಅವರಿಗೆ. ನನಗೆ ಭಾಳ ಶಾಕ್ ಆಯ್ತು ಅವತ್ತು. ಯಾಕಂದ್ರೆ ನಾವು ಪ್ರೀತಿ ಮಾಡಿದೆವ್ರು ಅವ್ರನ್ನ, ಹೌದು, ವಿರೋಧ ಮಾಡಿದ್ವಿ, ನಾವು ಬರೀ ಲಿಂಗಾಯತರನ್ನ ಬೆನ್ನು ಹತ್ತಿದ್ವಿ ಅಂತಂದರೆ ಆ ಮಾತು ಅನ್ಲಿ ಅವರು. ನಾವು ಪ್ರೀತಿ ಮಾಡಿದವರಿಗೆ ನಿಮಗೆ ಲಿಂಗಾಯತ್ ಲೀಡ್ರ್ ಯಾರೂ ಇಲ್ವಾ ಅಂದ ಕೂಡಲೇ ನಮಗೆ ಭಾಳ ಮನುಷ್ಯಗೆ ನೋವು ಅನಿಸಿ, ಇಲ್ಲರಿ ನಮಗೆ ಗೊತ್ತಾಗಲಿಲ್ಲ, ನೀವು ನಮ್ಮ ಲೀಡ್ರು, ನಮ್ಮ ಸಾಹೇಬರು ಅಂತೇಳಿ ತಿಳ್ಕೊಂಡು ನಾವು ನಿಮಗೆ ಮಾಡಿದ್ವಿ, ನೀವು ಯಾವಾಗ ಈ ರೀತಿ ಅಂತೀರಿ ಅಂತಂದ್ರೆ ನಾವು ಇನ್ನು ಮುಂದೆ ಎಂದೂ ನಿಮಗೆ ಫೋನ್ ಮಾಡೋದಿಲ್ಲ ಅಂಥೇಳಿ ಅವತ್ತಿನಿಂದ ಅವರಿಗೆ ನಾವು ಯಾವುದೇ ದೂರವಾಣಿ ಕನೆಯನ್ನು ಮಾಡೋದಾಗಲಿ, ಸಭೆಯಲ್ಲಿ ಅವ್ರು ಸಿಕ್ಕರೆ ಅವ್ರನ್ನ ಮಾತಾಡಿಸೋದಾಗಲಿ, ಯಾವುದೇ ಥರದ ಸಂಪರ್ಕಗಳನ್ನು ಅವರಿಂದ ನಾವು ಕಡಿತಗೊಳಿಸುವಂತಹ ಪ್ರಯತ್ನವನ್ನು, ಕಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅವರ ಮುಖವನ್ನೂ ನೋಡಲಿಕ್ಕೆ ನಮಗೆ ಮನಸ್ಸಾಗಲಿಲ್ಲ. ಯಾಕಂದರೆ ಇಬ್ಬರು ಜಾತಿಗಳನ್ನು ನೋಡಬಾರ್ದು. ಒಂದು ಮಠಾಧಿಪತಿಗಳು, ಏನು ಸಾಧು ಸನ್ಯಾಸಿಗಳಂತೀವಿ ನಾವು, ಅವ್ರ ತಲೆಯೊಳಗೆ ಜಾತಿ ಇರಬಾರ್ದು. ಅದರ ಜೊತೆಗೆ ರಾಜಕಾರಣಿಗಳಿಗೂ ಜಾತಿ ಇರಬಾರ್ದು. ಯಾಕಂತಂದ್ರೆ ಇವರಿಬ್ಬರು ಜಾತ್ಯತೀತ ನಿಲುವಿನೊಳಗೆ ಬದುಕಬೇಕು. ಜಾತಿಗಳನ್ನು ಪ್ರತಿನಿಧಿಸೋರಲ್ಲ ಇವರು, ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಾರೆ. ಕ್ಷೇತ್ರದಲ್ಲಿ ಎಲ್ಲ ಜಾತಿಗಳು ಇರ್ತಾವೆ. ಹೌದು, ಎಲ್ಲ ಜಾತಿಗಳನ್ನು ಒಳಗೊಂಡಿರ್ತಕ್ಕಂತಹ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ವ್ಯಕ್ತಿ ಜಾತಿಯನ್ನು ಪ್ರತಿನಿಧಿಸಿಬಿಟ್ರೆ ಈ ರೀತಿ ವಿರೋಧಾಭಾಸಗಳು ಒಂದು ಕಾಲಕ್ಕಾದರೂ ಹುಟ್ಕೊಂಡತ್ತಿರ್ತಾವೆ. ಹಂಗೆ ಹುಟ್ಕೊಂಡಿದೆ. ಸರಿ ಸರ್, ಈ ಕ್ಷೇತ್ರದಲ್ಲಿ ಒಂದು ವೇಳೆ ಬದಲಾವಣೆ ಆಗಲಿಲ್ಲ ಅಂದರೆ ನಿಮ್ಮ ನಿಲುವು, ನಿಮ್ಮ ಹೋರಾಟ ಎಲ್ಲಿಗೆ ಹೋಗಬಹುದು? ಬಹುಶಃ ನಿನ್ನಿನ ದಿವಸ ನಾವು ನಮ್ಮ ನಿಲುವನ್ನು ಪ್ರಕಟ ಮಾಡಿದ್ದೀವಿ. ಅವರ ಬದಲಾವಣೆ ಆಗಬೇಕು. ನಾವು ಯಾವುದೇ ಪಕ್ಷದ ಅಭಿಮಾನಿಗಳು ಅಲ್ಲ, ವಿರೋಧಿಗಳು ಅಲ್ಲ. ನಾವು ಸನ್ಮಾನ್ಯ ಜೋಶಿ ಅವರನ್ನು ಕೂಡ ವಿರೋಧ ಮಾಡ್ತಾ ಇಲ್ಲ, ಅವರ ನಡೆನುಡಿ, ಅವರ ವ್ಯಕ್ತಿತ್ವವನ್ನು ವಿರೋಧ ಮಾಡ್ತಾ ಇದ್ದೀವಿ ಅಂತೇಳಿ ಮೊದಲನೇ ಸುದ್ದಿಗೋಷ್ಠಿ ಒಳಗೆ ಹೇಳಿದ್ವಿ. ಎರಡನೇ ಸುದ್ದಿಗೋಷ್ಠಿ ನಿನ್ನೆ ಅವ್ರದ್ದೇನು ಹೈಕಮಾಂಡ್ ಅಂತ ನಾವು ಕರಿತೀವಿ, ಸ್ಟೇಟ್ ಹೈಕಮಾಂಡ್, ನಾಟ್ ನ್ಯಾಷನಲ್ ಹೈಕಮಾಂಡ್, ಸ್ಟೇಟ್ ಹೈಕಮಾಂಡ್ ಅಂತ ಅನಿಸಿಕೊಳ್ಳೋರು ಅವ್ರನ್ನ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಒಂದು ಗಟ್ಟಿ ಧ್ವನಿಯನ್ನು, ಅದು ಇಂಪಾಸಿಬಲ್ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿದಾಗ ನಮಗೆ ಅನಿವಾರ್ಯವಾಗಿ ಈಗ ಅವ್ರನ್ನ ನಾವು ಬದಲಾವಣೆ ಮಾಡಬೇಕು ಅಂತ ನಾವು ಬಯಸಿದ್ದೀವಿ. ನನಗದು ಆಗುತ್ತೋ ಬಿಡುತ್ತೋ ಅದು ಎರಡನೇ ಪ್ರಶ್ನೆ. ಪ್ರಯತ್ನ ಅಂತೂ ಮಾಡಬೇಕಲ್ಲ. ಜನರಿಗೆ ಕಂಟಕರಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ಬದಲಾವಣೆ ಮಾಡಬೇಕಾಗಿರುವಂತಹದ್ದು ಅದು ಮತದಾರನ ಕರ್ತವ್ಯನೂ ಹೌದು, ಮಠಾಧಿಪತಿಗಳ ಕರ್ತವ್ಯನೂ ಹೌದು. ಅದು ಅವ್ರ ಕರ್ತವ್ಯ ಅಂತ ನಾನು ಅನ್ಕೋತೀನಿ. ಸನ್ಯಾಸಿಗಳಿಗೆ ಯಾಕೆ ರಾಜಕಾರಣ ಬೇಕು ಅಂತ ಅಂತಾರೆ. ನಾನು ರಾಜಕಾರಣ ಮಾಡ್ತಾಯಿಲ್ಲ. ರಾಜಕಾರಣ ಮಾಡೋದಾಗಿದ್ದರೆ ಒಂದು ಪಕ್ಷ ಹಿಡ್ಕೋತಿದ್ದೆ, 6 ತಿಂಗಳಿಂದ ನಾನು ಬ್ಯಾನರ್ಗಳನ್ನ ಹಾಕಿಸ್ತಿದ್ದೆ, ಪೇಪರ್ನೊಳಗೆ ಜಾಹೀರು ಹಾಕಿಸ್ತಿದ್ದೆ, ಏನೇನೋ ಮಾಡ್ತಾರಲ್ಲ ಅಂಥವೆಲ್ಲ ಗಿಮಿಕ್ಸ್ಗಳನ್ನು ನಾನು ಮಾಡ್ತಿದ್ದೆ. ನಾ ಏನೂ ಮಾಡಿಲ್ಲ, ನಾನು ಗೋಜಿಗೆ ಹೋಗಿಲ್ಲ. ಆದರೆ ನಾನು ವ್ಯಕ್ತಿತ್ವ ಸರಿಯಿಲ್ಲ ಅನ್ನುವಂಥ ವಿಚಾರವನ್ನು ಹೈಕಮಾಂಡಿನ ಮುಂದಿಟ್ಟೆ. ಆ ವ್ಯಕ್ತಿತ್ವ ಸರಿಯಿಲ್ಲ ಅಂಥೇಳಿ 120 ಜನ ಮಠಾಧಿಪತಿಗಳನ್ನು ಕರ್ಕೊಂಡಿಟ್ಟಾಗೂ ಕೂಡ ಹೈಕಮಾಂಡ್ ನಮ್ಮ 120 ಜನ ಮಠಾಧಿಪತಿಗಳನ್ನು ನೋಡಲಿಲ್ಲ. ಈ ನಾಡಿನೊಳಗೆ ನೊಂದಿರತಕ್ಕಂಥ ಜನರನ್ನು ನೋಡಲಿಲ್ಲ. ಅವರು ಯಾರನ್ನು ನೋಡಿದ್ರು ಅಂತಂದರೆ ಕೇವಲ ಸನ್ಮಾನ್ಯ ಜೋಶಿ ಅವ್ರನ್ನ ಮಾತ್ರ ನೋಡಿದರೆ ಹೊರತಾಗಿ ನಮ್ಮನ್ನು ಯಾರನ್ನೂ ನೋಡಲಿಲ್ಲ ಅಂದಮೇಲೆ ನಾವು ನಿರ್ಧಾರ ತಗೊಂಡಿದ್ದೀವಿ. ಈಗ ಎರಡನೇ ಸ್ಟೆಪ್ ಯಾವುದು ಅಂತಂದ್ರೆ, ನಮ್ಮ ಬೆಲೆಗೆ, ನಮ್ಮ ಮಾತಿಗೆ ಅವರು ಬೆಲೆ ಕೊಡದೇ ಇದ್ದಾಗ, ಅಭಿಪ್ರಾಯವನ್ನು ಸ್ವೀಕರಿಸದೇ ಇದ್ದಾಗ, ಸೌಜನ್ಯಕ್ಕೂ ಕೂಡ ನಮ್ಮ ಕೂಡ ಯಾಕೆ ಈ ರೀತಿ ಅಭಿಪ್ರಾಯವನ್ನು ಯಾಕೆ ಮಂಡನೆ ಮಾಡ್ತಾ ಇದ್ದೀರಿ ಅಂತೂ ಅವರು ಕೇಳಲಾರದೆ ಇದಮಿತ್ತಮ್ ಅನ್ನುವಂತಹ ಒಂದು ಸಿದ್ಧಾಂತದೊಳಗೆ ಅವರು ನಿರ್ಣಯವನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ,
ಒಂದು ಪಕ್ಷಕ್ಕೆ ಹೈಕಮಾಂಡ್ ಅಂತ ಇರುತ್ತೆ. ಆ ಪಕ್ಷದ ಹೈಕಮಾಂಡ್ ನಮ್ಮನ್ನು ತಿರಸ್ಕಾರ ಮಾಡೈತಿ. ಈಗ ನಮಗೆ ಉಳಿದಿದ್ದ ದಾರಿ ಯಾವುದು? ಮತದಾರರು. ಅದಕ್ಕೆ ನಾ ಏನು ಹೇಳಿದ್ದೀನಿ ಅಂತಂದರೆ, ಎಲ್ಲ ಪಕ್ಷಕ್ಕೊಂದು ಹೈಕಮಾಂಡ್ ಅಂತ ಇರ್ತದೆ. ಆದರೂ ಒಂದು ಸತ್ಯ, ಎಲ್ಲ ಪಕ್ಷಗಳಿಗೆ ಹೈಕಮಾಂಡ್ ಯಾವುದು ಅಂತಂದ್ರೆ ಮತದಾರರು. ಎಲ್ಲ ಪಕ್ಷಗಳಿಗೂ ಹೈಕಮಾಂಡ್ ಅವರು. ಹೌದು, ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ, ಎನಿ ಪಾರ್ಟಿ ಅವ್ರಿಗೆ ಅವ್ರ ಹೈಕಮಾಂಡ್ ಆಗೋದು ಯಾವಾಗ? ಈ ಮತದಾರರಿಂದ. ಅದಕ್ಕೆ ನಾವೇನು ವಿಚಾರ ಮಾಡಿದ್ವಿ ಅಂದರೆ, ಈ ಹೈಕಮಾಂಡ್ ನಮ್ಮನ್ನು ತಿರಸ್ಕಾರ ಮಾಡಿದೆ, ಮತದಾರರ ಮುಂದೆ ಈ ವಿಚಾರವನ್ನು ಇಡೋಣ, ಆ ಮತದಾರರು ಏನು ತೀರ್ಮಾನವನ್ನು ಮಾಡ್ತಾರೆ ನೋಡೋಣ. ಮತದಾರರು ಅವ್ರನ್ನೇ ಹೊಳ್ಳೆ ಆಯ್ಕೆನೂ ಮಾಡ್ಬೋದು ಅಥವಾ ತಿರಸ್ಕಾರನೂ ಮಾಡ್ಬೋದು, ಅದು ಅವರಿಗೆ ಬಿಟ್ಟು ವಿವೇಚನೆ. ಬಟ್ ಅವ್ರನ್ನ ಜಾಗೃತರನ್ನಾಗಿ ಮಾಡ್ತಕ್ಕಂಥದ್ದು, ಮತದಾರನ ಜಾಗೃತರನ್ನಾಗಿ ಮಾಡ್ತಕ್ಕಂಥದ್ದು, ಎಚ್ಚರಿಸ್ತಕ್ಕಂಥದ್ದು, ಅವರಿಗೆ ಪ್ರಜ್ಞೆಯನ್ನು ಉಂಟು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಯಾವುದಾದ್ರೂ ಪಕ್ಷದಿಂದ ಒಂಥರ ಈ ವಿಚಾರಗಳನ್ನು ಮಾಡಿದರೆ ಮಠಾಧಿಪತಿಗಳಿಗೆ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಆವಾಗ ಬಂದಿದ್ರೆ ಅದಕ್ಕೆ ಉತ್ತರ ಕೊಡ್ಬೋದಾಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ನೋಡ್ತಿರ್ತೀನಿ, ಸ್ವಾಮಿಗಳು ತಮ್ಮ ಮಠದ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಯಾವ ಹುಡುಗರು ಬರಿತಿರ್ತವೆ. ಆದರೆ ತರುಣರಿಗೆ ನಾನು ಹೇಳೋದು ಇಷ್ಟೇ, ನೀವು ಈ ರೀತಿ ಈ ಹಿಂಬಾಲಕತ್ವ ಅಂತ ನಾವೇನು ಕರಿತೀವಲ್ಲ, ಈ ಫಾಲೋವರ್ಸ್ ಅಂತ ಏನು ಆಗಿದ್ದೀರಲ್ಲ, ನಿಮ್ಮಂಥವರು ರಾಷ್ಟ್ರೀಯ ಮನೋಭಾವಗಳನ್ನು ಬೆಳೆಸ್ಕೋಬೇಕು. ಈ ನಾಡಿನ ನಾಯಕರ ನಡೆನುಡಿಗಳನ್ನು ಖಂಡಿಸುವಂತಹ ದಿಟ್ಟತನವನ್ನು ತೋರಿಸಬೇಕೇ ಹೊರತಾಗಿ ಈ ಒಂಥರ ಸಾಕಿದ ಪ್ರಾಣಿಗಳು ಏನು ಬಾಲವನ್ನು ಅಲ್ಲಾಡಿಸ್ತವೆ ಆ ರೀತಿ ಮಾಡ್ತಕ್ಕಂಥದ್ದು ನೋಡಿ ಭಾಳಷ್ಟು ವ್ಯಥೆ ಅನ್ನಿಸ್ತದೆ. ನಮ್ಮ ವಿರುದ್ಧ ಹೇಳಿಕೆ ಕೊಟ್ಟಿದ್ದಕ್ಕೆ ನಮ್ಗೆ ಎಷ್ಟು ವ್ಯಥೆ ಅನ್ನಿಸೋದಿಲ್ಲ. ಎಲ್ಲೋ ಒಂದು ಕಡೆಗೆ ತರುಣರು ಮಾರಾಟವಾಗ್ತಾ ಇದ್ದಾರೆ ಅನ್ನುವಂಥ ಭಾವನೆ ನಮಗೆ ಬರ್ತಾ ಇದೆ. ಒಟ್ಟಾರೆ ನಾವು ಹೇಳೋದು ಇಷ್ಟೇ, ಯಾವುದೇ ಪರಿಸ್ಥಿತಿಯಲ್ಲಿ ಇವರ ನಿಲುವನ್ನು ಈಗ ಸಮಾಜದ ಮುಂದೆ ಇಡ್ತೇವೆ. ಈ ಮತಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಊರುಗಳ ಜನರಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇದು ನಮ್ಮ ನಿಲುವು. 18 ಲಕ್ಷ ಮತದಾರರು ಈ ಕ್ಷೇತ್ರದಲ್ಲಿ ಪ್ರಭಾವಗೊಂಡಿದ್ದಾರೆ. ಟೋಟಲ್ ಒಟ್ಟು ಬರುವಂಥ ಮತದಾರರು ಇಲ್ಲಿ 17,91,386 ಮತದಾರರು ಇರೋದು. ಇದರಲ್ಲಿ ಪುರುಷ ಮತದಾರರು, ತಾವೇನು ಹೇಳಿದ್ರಿ, ಪುರುಷ ಮತದಾರ ಇರೋದು 8,99,246 ಮತದಾರರಿದ್ದಾರೆ. ಮಹಿಳೆ ಮತದಾರ ಇರೋದು 8,92,043 ಮತದಾರರಿದ್ದಾರೆ. ಇದರಲ್ಲಿ ತೃತೀಯ ಲಿಂಗ ಮತದಾರ ಇರೋದು 97 ಮತದಾರರಿದ್ದಾರೆ. 1893 ಮತಗಟ್ಟೆಗಳಿದ್ದಾವೆ. ಇದ್ದರೆ ಈ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ನಾನು ಕೂಡ ಕೇಳಿದಾಗೆ ಸ್ವಾಮೀಜಿಯವರು ಈ ರೀತಿ ನಿರ್ಧಾರ ತೆಗೆದುಕೊಂಡಿದ್ದು 51% ಎಸ್ ಅಂತ ಬಂದಿದೆ. ನನ್ನ ನ್ಯೂಸ್ 43 ಇಂಡಿಯಾ ಮತ್ತು ಸರ್ವೇನಲ್ಲಿ ಬಂದಿದ್ದು 51% ಸರಿಯಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಅವರು ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಅದು ಸೆಕೆಂಡ್ರಿ, ಅವರು ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅದು ಅನ್ನೋದು ಅದು ಎರಡನೇ ವಿಷಯ. ಆದರೆ ಮೊದಲನೇ ವಿಷಯ ಪ್ರಥಮ ಬಾರಿಗೆ ಬಂದಿರತಕ್ಕಂಥ ಧ್ವನಿ ಇದು ಬಂದಿದೆ ಅನ್ನುವಂಥ ರೀತಿಯಲ್ಲಿ ಬರ್ತಾ ಇದೆ. ಆದರೆ ಮತ್ತೊಂದು ಕಡೆ ಬರ್ತಾ ಇದೆ, ಆಶೀರ್ವಾದ ಮಾಡುವವರು ಈ ನಿರ್ಧಾರಕ್ಕೆ ಬರಬಾರ್ದಿತ್ತು, ಇದಕ್ಕೆ ಇವರು ಎಂಟ್ರಿ ಕೊಡಬಾರ್ದಿತ್ತು ಅನ್ನುವಂಥ ವಿಚಾರಗಳನ್ನು ಒಂದು ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಅನಿಸುತ್ತೆ, ಯಾಕೆ ಈ ರೀತಿ ಮಾತನಾಡೋದು? ಸ್ವಾಮೀಜಿಯವರು ಅಂತರಂಗದಲ್ಲಿ ಅವರಿಗೆ ಬುದ್ಧಿವಾದ ಹೇಳಬೇಕಾಗಿತ್ತು, ಬಹಿರಂಗದಲ್ಲಿ ಹೇಳಬಾರ್ದಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸ್ಪಷ್ಟೀಕರಣ ಅಂದರೆ 10 ವರ್ಷ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಅಂದರೆ ಸಾರ್ವಜನಿಕರ ಅಭಿಪ್ರಾಯದ ಪ್ರಕಾರ 10 ವರ್ಷ ನಾವು ಅಂತರಂಗದೊಳಗೆ ಹೇಳಿವೆ ಅಂದಂಗಾಯಿತು. ಯಾವಾಗ ಅಂತರಂಗದ ವಿಚಾರಗಳಿಗೆ ಬೆಲೆ ಕೊಡದೇ ಇದ್ದಾಗ ತನ್ನಷ್ಟಕ್ಕೆ ತಾನೇ ಅದು ಒಂದು ಟೈಮ್ನಲ್ಲಿ ಬಹಿರಂಗ ಆಗೋದೇನೆ. ಆಶೀರ್ವಾದ ಮಾಡಬೇಕಾಗಿರ್ತಕ್ಕಂಥ ಸ್ವಾಮಿಗಳು ಈ ರೀತಿ ಮಾಡಬಾರ್ದು ಅನ್ನುವಂಥದ್ದು. ಆಶೀರ್ವಾದನ ನಾನೊಬ್ಬವಲ್ಲ, ನನ್ನ ಹಿಡ್ಕೊಂಡು ಇಲ್ಲೇನು ಧಾರವಾಡದ ಮತದಾರರಂತದಾರ ಅವರೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೇ ಅವರು ಅಷ್ಟೇ ಎತ್ತರಕ್ಕೆ ಹೋಗಿ ಕೇಂದ್ರ ಮಂತ್ರಿಗಳಾಗುವಷ್ಟರ ಮಟ್ಟಿಗೆ ಬೆಳೆದರು. ಯಾವುದೇ ಒಬ್ಬ ವ್ಯಕ್ತಿ ಅವನು ಆಶೀರ್ವಾದ ಮಾಡಿದಾಗ ಅದರ ಪರಿಣಾಮ ಕೆಟ್ಟದ್ದಾಯಿತು ಅಂತಂದ್ರೆ ಅವ ಶಾಪ ಹಾಕಲೇಬೇಕಾಗ್ತದೆ. ಅಲ್ಲಿ ಎರಡದವ, ವರ ಮತ್ತು ಶಾಪ ಅಂಥೇಳಿ. ನಡೆ ಗೊತ್ತಿಲ್ಲದೋ ವರ ಆಗಿರ್ತದೆ, ನಡೆ ಗೊತ್ತಾದ ಮೇಲೆ ಶಾಪ ಆಗಿಬಿಡ್ತದೆ. ಹಾಗಾಗಿ ಬಹುಶಃ ಅವರ ನಡೆ ಸರಿ ಇಲ್ಲ ಅಂತ ನಮ್ಗೆ ಬಹುಸಂಖ್ಯಾತರು ಹೇಳಿದ ಮೇಲೆ, ನಮಗೆ ಅರಿವಿಗೆ ಬಂದ ಮೇಲೆ, ಇನ್ನು ಯಾರ್ದೋ ಹೇಳಿದ್ದು ಒಂದು ಕಮ್ಯುನಿಟಿ ಅವರು ಹೇಳಿಲ್ಲ, ನಮಗೆ
ಬರೋ ದಿನಮಾನದೊಳಗೆ ಅವರೆಲ್ಲ ಹೊರಗೆ ಬರ್ತಾರೆ. ಈಗ ಭಯಕ್ಕಾಗಿ ಅವ್ರು ಹೊರಗೆ ಬಂದಿಲ್ಲ, ಬಂದೇ ತೀರ್ತಾರೆ. ಆವಾಗ ನಮ್ಮ ವಿಚಾರಗಳು ಸಾರ್ವಜನಿಕರಿಗೆ ಗೊತ್ತಾಗ್ತವೆ. ನೀವು ಮತದಾರರು ನಿಂತು ಮಾತಾಡುವ ಸ್ವಾತಂತ್ರ್ಯವನ್ನು ಕಳ್ಕೊಂಡಿರಿ. ನಾವಿನ್ನೂ ಒಂದಿಷ್ಟು ಸನ್ಯಾಸಿಗಳು ಉಳಿಸಿಕೊಂಡಿದ್ದೀವಿ, ನಾವು ಮಾತಾಡುವ ಶಕ್ತಿಯನ್ನು ಉಳಿಸಿಕೊಂಡಿದ್ದೀವಿ. ಅದರಲ್ಲೂ ಎಷ್ಟೋ ಮಠಾಧಿಪತಿಗಳು ಅದನ್ನು ಕೂಡ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಾ ಕಳ್ಕೊಂಡಿಲ್ಲ. ನಾನು ಯಾವಾಗಲೂ ಕೂಡ ಇಂತಹ ಸಂದರ್ಭಗಳಲ್ಲಿ ಬಂದಾಗ ಮಾತಾಡ್ತೀನಿ ಅನ್ನೋದಕ್ಕೆ, ವೀರಶೈವ ಲಿಂಗಾಯತದ ಹೋರಾಟ ಬಂದಾಗ ಅವತ್ತೊಂದು ಬೇರೆ ಪಕ್ಷದ ಸರ್ಕಾರ ಇತ್ತು, ಅದನ್ನು ನಾವು ವಿರೋಧ ಮಾಡಿದ್ದೀವಿ. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕಾದ್ರೆ ಅವತ್ತೊಂದು ಬೇರೆ ಪಕ್ಷ ಇತ್ತು, ಅದನ್ನು ಕೂಡ ನಾವು ಖಂಡಿಸಿದ್ದೀವಿ. ಇನ್ನೊಂದು ಮುಖ್ಯಮಂತ್ರಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ದೀವಿ. ಎಲ್ಲೆಲ್ಲಿ ಯಾವ್ಯಾವ ಪಕ್ಷದ ವ್ಯಕ್ತಿಗಳು ತಪ್ಪು ಮಾಡ್ತಾರೆ, ಇದನ್ನು ಮಾಡ್ತಾರೆ, ಅದನ್ನೆಲ್ಲ ನಾವು ಖಂಡಿಸ್ತಾನೆ ಬಂದಿದ್ದೀವಿ. ಅಷ್ಟೇ ಅಲ್ಲ, ನಾವು ಬರೀ ಈ ರಾಜಕಾರಣಿಗಳಿಗಷ್ಟೇ ಬುದ್ಧಿವಾದ ಹೇಳ್ತೀವಿ ಅಂತ ಅಲ್ಲ. ಗೋಕಾಕದಲ್ಲಿ ಒಂದು ಯುವ ಸಮಾವೇಶ ಅಂತ ಇತ್ತು, ನಮ್ಮನ್ನು ಕರೆದಿದ್ರು. ಬೆಳಗಾವಿ ಜಿಲ್ಲೆ ಗೋಕಾಕ್. ಅಲ್ಲೊಂದು 15,000 ಜನ ಯುವಕ ಯುವತಿಯರು ಸೇರಿದ್ರು. ನಮ್ಮದು ಸಾಮಾಜಿಕ ಜಾಲತಾಣದಲ್ಲಿ ಮಾತು ಹರಿದಾಡ್ತಿರ್ತದೆ, MLAಗಳಿಂದ ಅಡ್ಡಾಡಬೇಡ್ರಿ, 2 ಎಮ್ಮಿಗಳಿಂದ ಅಡ್ಡಾಡ್ರಿ ಅಂತ. ಹಾಲು ಸಿಗ್ತದೆ, ಗೊಬ್ಬರ ಸಿಗ್ತದೆ, ಕರು ಸಿಗ್ತದೆ, ದುಡಿಮೆ ಸಿಗ್ತದೆ. ಈ ವರ್ಷದ 2 ಎಮ್ಮೆ ಮುಂದಿನ ವರ್ಷ 4 ಆಗ್ತಾವ, 4 ಹೋಗಿ 8 ಆಗ್ತವೆ. ನಿಮ್ಮ ಬದುಕು ಹಸನಾಗ್ತದೆ. ಇವರಿಂದ ಅಡ್ಡಾಡಿದ್ರೆ ಏನು ಸಿಗ್ತದೆ ಅಂತ. ಇದನ್ನು ನಾವು ಅನುಭವಿಸಿ ಪ್ರತ್ಯಕ್ಷ ಕಂಡು ಹೇಳಿದ್ದು. ಎಷ್ಟೋ ಹುಡುಗರನ್ನು ಹಂಗೆ ಬದಲಾವಣೆ ಮಾಡಿದ್ವಿ ನಾವು. ಕೇವಲ ರಾಜಕಾರಣಿಗಳಿಂದ ಅಡ್ಡಾಡ್ತಕ್ಕಂಥ ಹುಡುಗರು ಮನೆ ರೊಕ್ಕ ಖರ್ಚು ಮಾಡಿಕೊಂಡು ತಂದೆ ತಾಯಿಗಳನ್ನು ದುಡಿಯಲಿಕ್ಕೆ ಮನೆಗೆ ಕಳಿಸಿ, ಹೊಲಕ್ಕೆ ಕಳಿಸಿ, ಇನ್ನೊಂದೆಲ್ಲೋ ಕೂಲಿ ಕಾರ್ಮಿಕರನ್ನಾಗಿ ಮಾಡಿ, ಆ ತಂದೆ ತಾಯಿಗಳು ದುಡಿದು ತಂದಿರುವ ಹಣದಲ್ಲಿ ಇವರು ಟಾರ್ಚ್ ಬಟ್ಟೆಗಳನ್ನು ಹಾಕ್ಕೊಂಡು ಏನಪ್ಪ ಇವರು ಮಹಾರಾಜರ ಮಕ್ಕಳನ್ನ ಅನ್ನುವಷ್ಟರ ಮೆಟ್ಟಿಗೆ ಹೋಗಿ ಆ ರಾಜಕಾರಣಿಗಳ ಮನೆ ಮುಂದೆ ನಿಂತು ಹೋಟೆಲ್ನಾಗ ಊಟ ಮಾಡೋದು, ಅವ್ರ ಮನೆ ಬಾಗಿಲ ಕಾಯೋದು. ಇದು ಬೇಡ. ಕೆಲಸವನ್ನು ಬೆನ್ನು ಹತ್ತಿರಿ. ಯಾರು ನಿಮ್ಮ ನಾಯಕ ಅಂತ ಕೇಳಿದರೆ ಅವರು ನಮ್ಮ ನಾಯಕರು, ಇವರು ನಮ್ಮ ನಾಯಕರು ಅಂತ ಅನ್ನೋದ್ರ ಬದಲಿ ಕಾಯಕವೇ ನಮ್ಮ ನಾಯಕ ಅಂತ ಹೇಳ್ರಿ ಅಂತ ನಾವು ಜನರಿಗೆ ಸಂದೇಶವನ್ನು, ಶರಣರ ಮಾತುಗಳನ್ನು, ಸಾಹಿತಿಗಳ ಮಾತುಗಳನ್ನು ಉಲ್ಲೇಖ ಮಾಡಿ ಈ ನಾಡಿನ ತರುಣರಿಗೂ ಕೂಡ ಹೇಳಿದವರು. ನಾನು ನನ್ನ 13ನೇ ವಯಸ್ಸಿನಿಂದ ಪ್ರವಚನಗಳನ್ನು ಮಾಡ್ತಾ ಬಂದಿದ್ದೀನಿ. ನೀವು ಭಾಷಣ ಅಂತ ಕರಿತೀರಿ, ನಾವು ಪ್ರವಚನ. ಭಾಷಣಕ್ಕೂ ಪ್ರವಚನಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅವಾಗಿನಿಂದನೂ ನನ್ನ 13ನೇ ವಯಸ್ಸಿನಿಂದನೂ ಕೂಡ ಸಾರ್ವಜನಿಕರಿಗೆ ಉಪದೇಶಗಳನ್ನು ಮಾಡ್ತಾ ಬಂದಿರತಕ್ಕಂಥವ್ರು ನಾವು. ಧರ್ಮೋಪದೇಶ ಮಾಡ್ಕೊಂಡಿರಬೇಕು ಸ್ವಾಮಿಗಳು, ಇದನ್ನ ಯಾಕೆ ಮಾಡಬೇಕು ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ಆದರೆ ಒಂದು ಚೆನ್ನಾಗಿ ಗೊತ್ತಿರಲಿ, ಸ್ವಾಮಿಗಳು ಎಲ್ಲ ರಂಗಗಳನ್ನು ಕೂಡ ಸುರಕ್ಷಿತವಾಗಿ ಇಡಬೇಕಾಗಿರ್ತಕ್ಕಂಥ ಸ್ಥಾನದವರು. ಹಾಗಾಗಿ ಅಪಪ್ರಚಾರ ಮಾಡ್ತಕ್ಕಂಥವ್ರಿಗೆ, ತೇಜೋವಧೆ ಮಾಡ್ತಕ್ಕಂಥವ್ರಿಗೆ ನಾನು ಇಷ್ಟೇ ಹೇಳೋದು, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಆತ್ಮಾವಲೋಕನಕ್ಕೆ ನೀವು ಹೋಗಬೇಕೇ ಹೊರತಾಗಿ ಯಾವುದೋ ಒಂದು ಆಮಿಷಕ್ಕೊಳಗಾಗಿ, ಒತ್ತಡಕ್ಕೊಳಗಾಗಿ ಇನ್ನೊಬ್ಬರನ್ನು ವಿರೋಧ ಮಾಡುವ ಪೂರ್ವದಲ್ಲಿ ಅವರ ನಿಲುವು ಏನಿದೆ ಅನ್ನುವಂತಹದ್ದನ್ನು ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಬಂದಿದೆ. ನಾವು ಇಷ್ಟೇ ಹೇಳೋದು, ಸ್ವಾಮಿಗಳಿಗೆ ಇದೆಲ್ಲ ಯಾಕೆ ಬೇಕು ಅಂತ ಏನು ಸಾರ್ವಜನಿಕರು ಕೇಳ್ತಾ ಇದ್ದಾರಲ್ಲ, ನೀವು ದುರ್ಬಲರಾದಾಗ, ನೀವು ಅಸಹಾಯಕರಾದಾಗ ನಾವು ನಿಮಗೆ ಶಕ್ತಿ ತುಂಬಲಿಕ್ಕೆ ಬರಲೇಬೇಕು. ಆ ಕೆಲಸ ಮಾಡಲಿಕ್ಕಾಗೇ ನಾವು ಮಠಾಧಿಪತಿಗಳಾಗಿದ್ದೇವೆ ಹೊರತಾಗಿ ಕೇವಲ ಊಟ ಮಾಡಿ ಮಲಗಲಿಕ್ಕೆ ಆಗಲಿ, ಪೂಜಾದಿಗಳನ್ನು ಮಾಡಿಕೊಂಡು ಒಳಗೆ ಕುಂದಿರಲಿಕ್ಕಾಗಲಿ ಇಲ್ಲ. ಆ ರೀತಿ ಮಾಡ್ತಕ್ಕಂತಹ ಧಾರ್ಮಿಕ ಸನ್ಯಾಸಿಗಳು ಬೇರೆ. ಆದರೆ ನಮ್ಮ ಕೆಲಸ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದು, ರಾಜಕೀಯ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದು, ಧಾರ್ಮಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದು. ಈ ಎಲ್ಲ ಸ್ವಾಸ್ಥ್ಯಗಳನ್ನು ಕಾಪಾಡಿಕೊಂಡು ಎಲ್ಲ ಜನರಿಗೆ ಹಿತವನ್ನು ಬಯಸ್ತಕ್ಕಂಥದ್ದು ನಮ್ಮದಾಗಿರೋದ್ರಿಂದ ಯಾವುದೇ ರಂಗಗಳಲ್ಲಿ ತಪ್ಪುಗಳು ನಡೆದ್ರೂ ಕೂಡ ಇದು ಸರಿಯಲ್ಲ ಅಂತ ಹೇಳುವ ಸ್ವಾತಂತ್ರ್ಯ ನಮಗಿದೆ. ಸರಿ ಸರ್, ಏಪ್ರಿಲ್ 12ನೇ ತಾರೀಕು ಮೊದಲನೆಯ ನಾಮಪತ್ರ ಸಲ್ಲಿಕೆಯ ದಿನಾಂಕ, 19 ಕೊನೆಯ ದಿನಾಂಕ. ಅಲ್ಲಿಯವರೆಗೆ ನಾನು ನೋಡಿದ ಪ್ರಕಾರ ಇದೇನು ಟಿಕೆಟ್ ಬದಲಾವಣೆ ಆಗುವಂಥ ಲಕ್ಷಣಗಳನ್ನು ಇಲ್ಲ. ನಂತರ ತಾವು ಸ್ಪರ್ಧೆ ಮಾಡುವುದಾದರೆ ಈ ಕ್ಷೇತ್ರದಿಂದ ಬದಲಾವಣೆಯ ಹಾದಿ ಕಡೆ ಮತದಾರರು ಶ್ರೀಗುರುಗಳು ಅಂದ್ಕೊಂಡು ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಬಂದಿರ್ತಕ್ಕಂಥವರಿಗೆ ಒಂದು ಹೆಂಗಾಗ್ಬಿಡುತ್ತೆ ಅಂದರೆ, ಒಂದು ರೀತಿ ಯಾವ ಕಡೆ ಹೋಗಬೇಕು ಯಾವ ಕಡೆ ಇಲ್ಲ ಅತಂತ್ರವಾಗಿ, ಅಂದರೆ ನಡು ಮಧ್ಯೆ ಸಮುದ್ರದ ಒಂದು ನದಿಯ ಮೇಲೆ 2 ದಂಡೆ ಮೇಲೆ ಕೈ ಇಟ್ಟ ಹಾಗೆ ರೀತಿಯ ಒಂದು ಸಂದೇಶ ಬರುತ್ತೆ. ಹೇಗೆ ಸರ್ ಇದು ಬದಲಾವಣೆ ಹಾದಿ ಕಡೆ ಸ್ವಾಮೀಜಿಯವರು
ನಂತರ ಇಲ್ಲಿ ಬರುವುದು ಒಂದು ರಾಜಕಾರಣ, 20-21 ರಾಜಕಾರಣ. ನಾನು ಒಂದು ಇಲ್ಲಿ ಬರಬೇಕಾದ್ರೆ ಒಂದು ಯೋಚನೆ ಮಾಡ್ತಾ ಬಂದೆ. 2004ರಲ್ಲಿ ವಿಜಯ ಸಂಕೇಶ್ವರು ಈ ಚುನಾವಣೆಯಿಂದ ಹಿಂದೆ ಸರಿದಾಗ ಈ ಕ್ಷೇತ್ರದಲ್ಲಿ ಯಾರಿಗೆ ಹಾಕಬೇಕಪ್ಪ ಅಭ್ಯರ್ಥಿ ಅಂತ ಭಾರತೀಯ ಜನತಾ ಪಕ್ಷದವರು ಯೋಚನೆ ಮಾಡೋಂಥ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ. ಅವಾಗ ಇದ್ದಂಥ ಸಂದರ್ಭದಲ್ಲಿ ಇವರಿಗೆ ತಗೊಂಬಂದು ಇಲ್ಲಿ ಕ್ಯಾಂಡಿಡೇಟ್ ಹಾಕಿದರು. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬಿದ್ದಿದ್ದ ನಂತರ ಅವರ ಅಲೆಯಲ್ಲಿ ಇವರು ಆಯ್ಕೆಯಾದರು. ನಂತರ ಅಲ್ಲಿಂದ 2004ರಿಂದ ಅವರು ಆಯ್ಕೆಯಾಗಿ 2009ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರ ಅಲೆಯಲ್ಲಿ 2 ಬಾರಿ ಮೋದಿಯವರ ಅಲೆಯಲ್ಲಿ ಇವರು ಆಯ್ಕೆಯಾದರು. ಅಂತರ ವಿರೋಧದಲ್ಲಿ ಮಠಾಧಿಪತಿ ನನಗೆ ಇನ್ಕ್ಲೂಡಿಂಗ್ ಸೇರಿಸ್ಕೊಂಡು ಪ್ರತಿಯೊಬ್ಬರಿಗೂ ತಾವು ಆಶೀರ್ವಾದ ಮಾಡುವವರು. ಹೇಗೆ ಸರ್ ಮತದಾರರು ಯಾವ ರೀತಿ ನಿರ್ಣಯ ಕೊಡಬಹುದು? ಅವರಿಗೆ ಟಿಕೆಟ್ ಕೊಟ್ಟಾಗಿದೆ, ಅದನ್ನು ಬದಲಾವಣೆ ಮಾಡೋ ಪ್ರಶ್ನೆಯೇ ಇಲ್ಲ ಅಂತ ನೀವು ಹೇಳಿದ್ರಿ. ಅವರಿಗೆ ಟಿಕೆಟು ಕೊಡಬಾರದು ಅನ್ನುವ ವಿಚಾರ ಬಹುಶಃ ಹೈಕಮಾಂಡಿಗೆ ಇತ್ತು ಅಂತ ಅಂದ್ಕೊಳ್ತೇನೆ ನಾನು. ಕಾರಣ ಅಂದ್ರೆ ಫಸ್ಟ್ ಲಿಸ್ಟ್ ಅಂತ ನಾವು ಕರಿತೀವಿ, ಮೊದಲನೇ ಯಾದಿ, ಅದರೊಳಗೆ ಅವ್ರ ಹೆಸರು ಇರಲಿಲ್ಲ. ಅಲ್ಲಿ ಸತ್ಯದ ಅರಿವಾಯಿತು. ಒಬ್ಬ ಪ್ರಭಾವಿ ಕೇಂದ್ರ ಮಂತ್ರಿಗಳು, ಸದಾಕಾಲ ಪ್ರಧಾನಮಂತ್ರಿಗಳ ಎಡಗೈಯೋ ಬಲಗೈಯೋ ಅಲ್ಲೋ ಅಡ್ಡಾಡ್ತಕ್ಕಂಥ ನೆರಳಿನಲ್ಲಿ ಓಡಾಡೋರು. ನೆರಳು ಅನ್ನೋದಕ್ಕಿಂತ ಇವರೇ ಅವ್ರಿಗೆ ನೆರಳು ಅನ್ನುವಷ್ಟರ ಮೆಟ್ಟಿಗೆ ತೋರಿಸಿಕೊಳ್ತಿದ್ರು. ಇಂಥವ್ರ ಹೆಸರು ಬಂದಿಲ್ಲ ಅಂದಾಗ ಇವರ ಗುಣಾವಗುಣಗಳು ಗೊತ್ತಾಗಿದ್ದಾವೆ ಅಂತ ನಾವು ಅಂದ್ಕೊಂಡಿವಿ. ಆಗಲೇ ಒಂದು ಸಂದೇಶ ಪಾಸ್ ಆಗಿತ್ತು ಹೈಕಮಾಂಡಿಗೆ, ಇವರು ಮತದಾರರ ವಿಶ್ವಾಸವನ್ನು ಕಳ್ಕೊಂಡಾರ ಅನ್ನುವಂಥದ್ದು. ಆವಾಗ ಇವ್ರು ಏನು ಕೆಲಸ ಮಾಡಿಬಿಟ್ರು ಅಂದರೆ, ತಂತ್ರಗಾರಿಕೆಯನ್ನು ಉಪಯೋಗ ಮಾಡೋದ್ರಲ್ಲಿ ಭಾರಿ ನಿಸ್ಸೀಮ್ರವ್ರು, ಬುದ್ಧಿವಂತರು. ಅವ್ರೇನು ಮಾಡಿದರು, ನಮ್ಮ ಲಿಂಗಾಯತ ಮಠಾಧಿಪತಿಗಳನ್ನು ಮಿಸ್ಯೂಸ್ ಮಾಡಿಕೊಂಡ್ರು, ದುರುಪಯೋಗ ಪಡಿಸಿಕೊಂಡ್ರು. ಆ ಟಿಕೆಟ್ ತರಲಿಕ್ಕಾಗಿಯೇ ಒಂದು ತಂತ್ರಗಾರಿಕೆಯನ್ನು ರೂಪಿಸಿಬಿಟ್ರು. ಬೇರೆ ಗತಿ ಇಲ್ಲ, ಮಠಾಧಿಪತಿಗಳೇ ನನಗೆ ಗತಿ ಅನ್ನುವಂಥ ಮನಸ್ಥಿತಿ ಒಳಗೆ ಅವರು ಬಂದು ಅವ್ರೇನು ಮಾಡಿದರು ಅಂದರೆ, 100 ಮಠಾಧಿಪತಿಗಳಿಗೂ ಹೆಚ್ಚು ಮಠಾಧಿಪತಿಗಳನ್ನು ಪ್ರತಿಯೊಬ್ಬರಿಗೂ ನನಗೂ ಫೋನ್ ಮಾಡಿದರು. ಅವರ ಹಿಂಬಾಲಕರು, ಅವರಲ್ಲ. ಅಜ್ಜವರೇ, ನಮ್ಮದೊಂದು ಕಟ್ಟಡದ ಉದ್ಘಾಟನೆ ಇದೆ, ಪಾದಪೂಜೆ ಇದೆ, ಬರಬೇಕು ಅಂತ. ನನಗೆ ಗೊತ್ತಾಯಿತು ಇದು ಚುನಾವಣೆ ಇದೆ, ಚುನಾವಣೆ ಪೂಜೆ ಅಂತ ಅಲ್ಲ, ಚುನಾವಣೆ ಪೂಜೆ ಇದು. ಈ ಟೈಮ್ನಲ್ಲಿ ಇವ್ರು ಕರೀತಾರಂದರೆ ಇದ್ರ ಹಿಂದೆ ಏನೋ ರಹಸ್ಯ ಅಡಗಿದೆ ಅಂತೇಳಿ. ಮತ್ತು ಎಂದೂ ಪಾದಪೂಜೆ ಅನ್ನೋ ಶಬ್ದ ಅವ್ರ ಬಾಯಾಗಿ ಬಂದಿದ್ದು ನನಗೆ ಗೊತ್ತಿದ್ದಿಲ್ಲ. ಈ ಟೈಮ್ನಾಗ ಇವ್ರು ನೆನಪು ಮಾಡ್ಕೊಳ್ತಾರಂದ್ರೆ ಇದ್ರ ಹಿನ್ನೆಲೆ ಏನೋ ಇದೆ ಅಂಥೇಳಿ ಎಷ್ಟೇ ಆಗ್ರಹ ಮಾಡಿದರು, ಎಷ್ಟೋ ಜನರ ಕಡೆಯಿಂದ ಆಗ್ರಹ ಮಾಡಿಸಿದ್ರು, ನಾನು ಹೋಗಲಿಲ್ಲ. ಇದು ರಾಜಕಾರಣದ್ದಲ್ವಾ ಅಂತ ನಾನು ಅಂದೆ. ಇಲ್ಲ ಅಲ್ಲಿ ರಾಜಕಾರಣ ಏನೂ ಇಲ್ಲ, ಅಲ್ಲಿ ಪಕ್ಷದ ಚಿಹ್ನೆ ಇರೋಲ್ವಾ? ಇಲ್ಲ. ರಾಜಕಾರಣಿಗಳಿರಲ್ವ? ಇಲ್ಲ. ಎಲ್ಲ ಇಲ್ಲ ಅಂತ ಹೇಳಿದರು. ಮನೆ ತಾನೇ ನಮ್ಮ ಪ್ರತಿಷ್ಠಿತ 3000 ಮಠದ ಜಗದ್ಗುರುಗಳು ಅವರು ಹೇಳಿದರು, ನಮ್ಮನ್ನು ಒಂದು ಕಟ್ಟಡದ ಆಫೀಸಿನ ಉದ್ಘಾಟನೆ ಅಂತೇಳಿ ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ನೋಡಿದಾಗ ನಮಗೆ ಗೊತ್ತಾಯಿತು, ಏನಪ್ಪ ನಾವು ಇಲ್ಲಿ ಬಂದು ಬಿಟ್ಟಿದ್ದೀವಲ್ಲ ಅಂತೇಳಿ ಗೊತ್ತಾಯಿತು, ನಮಗೆ ಮುಜುಗುರ ಆಯಿತು ಅಂತ ಸ್ವತಃ ಹುಬ್ಬಳ್ಳಿ ಜಗದ್ಗುರುಗಳವರು ಹೇಳಿದ್ದನ್ನು ತಾವು ಮೀಡಿಯಾದೊಳಗೆ ತಾವು ನೋಡಿಕೊಂಡಿದ್ದೀರಿ. ಅಂದರೆ ಮಠಾಧಿಪತಿಗಳಿಗೆ ಒಂಥರ ಬ್ಲ್ಯಾಕ್ ಮೇಲ್ ಮಾಡಿ, ಮೋಸ ಮಾಡಿ, ಅವ್ರನ್ನೆಲ್ಲರನ್ನು ಕರ್ಕೊಂಡು ಹೋಗಿ, ಸುಳ್ಳು ಹೇಳಿ ಕರ್ಕೊಂಡು ಹೋಗಿ, ಆ ಪಕ್ಷದ ಪ್ರಚಾರದ ಕಾರ್ಯಾಲಯದ ಉದ್ಘಾಟನೆಯ ಒಂದು ಬ್ಯಾನರಿನ ತಳಗೆ ಎಲ್ಲ ಮಠಾಧಿಪತಿಗಳನ್ನು ತಂದಿರತಕ್ಕಂಥದ್ದು. ನಮ್ಮ ಮಠಾಧಿಪತಿಗಳನ್ನು ಯಾವ ರೀತಿ ಉಪಯೋಗ ಮಾಡ್ತಾ ಇದ್ದಾರೆ ಇವರು ಸಮಯಕ್ಕೆ ತಕ್ಕಂಗೆ. ನಾನೊಂದು ಮಾತಂದೆ, ಅದು ಯಾರಿಗೇನು ಅನಿಸಿದೆಯೋ ಗೊತ್ತಾಗಿಲ್ಲ. ಇವರಿಗೆ ಅವ್ರದ್ದೇ ಆದ ಸಮಾಜದ ಸ್ವಾಮಿಗಳು ಇದ್ದಾರೆ, ಅವ್ರನ್ನೆಲ್ಲರನ್ನೂ ಕರೆಸಿಕೊಂಡು ಆ ಕೆಲಸ ಮಾಡಿದ್ರು ಅಂತಂದರೆ ನಾವು ಒಪ್ಕೊಳ್ಬೋದಾಗಿತ್ತು. ಅವ್ರ ಮನೆಯೊಳಗೆ ಒಂದು ಕಾರ್ಯಕ್ರಮ ಇತ್ತು ಅಂತಂದರೆ ಅವ್ರ ಸಮಾಜದ ಗುರುಗಳನ್ನು ಕರೆಸ್ತಾರೆ ಹೊರತಾಗಿ ನಮ್ಮ ಸಮಾಜದ ಗುರುಗಳನ್ನು, ಬೇರೆ ಸಮಾಜದ ಗುರುಗಳನ್ನು ಅವ್ರು ಎಂದೂ ಕರೆಸಿದ ಉದಾಹರಣೆ ಇಲ್ಲ. ಅಂಥವು ಯಾವಾದರೂ ಒಬ್ಬ ಮಠಾಧಿಪತಿಯನ್ನು ಕರೆಸಿ ಪೂಜೆ ಮಾಡಿಸಿ ನಾವು ಊಟ ಮಾಡಿಸಿದ್ದೀನಿ ಅನ್ನೋದಿದ್ದರೆ ಅವ್ರು ಹೇಳಲಿ. ನಾನೇ 20 ವರ್ಷ ಆಯ್ತು ಅವ್ರು ನನ್ನ ಮನೆಗೆ ಕರೆದಿಲ್ಲ, ಇರಲಿ, ನಮ್ಗೆ ಅದರ ಅವಶ್ಯಕತೆಯೂ ಇಲ್ಲ. ವೀರಶೈವ ಲಿಂಗಾಯತ ಮಠಾಧಿಪತಿಗಳನ್ನು, ಇತರೆ ಧರ್ಮದ ಮಠಾಧಿಪತಿಗಳನ್ನು ರಾಜಕೀಯ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ಳೋದು, ಉಳಿದ ಕೆಲಸಗಳಿಗೆ ತಮ್ಮ ಮಠಾಧಿಪತಿಗಳನ್ನು ಉಪಯೋಗ ಮಾಡಿಕೊಳ್ಳೋದು, ಈ ಒಂದು ಅವರ ಮನಸ್ಥಿತಿ ಏನೈತಲ್ಲ, ಇದನ್ನು ನಾವು ಸಮಾಜದ ಮುಂದೆ ಇಡ್ತೀವಿ. ಇಂತಹ 100 ವಿಚಾರಗಳು ನಮ್ಮ ತಲೆ ಒಳಗದಾವೆ. ಇನ್ನೂ ಅವನ್ನ ಯಾವೂ ಕೂಡ ನಾವು ಇಟ್ಟಿಲ್ಲ. ಸಂದರ್ಭ ಬಂದಾಗ ನಾವು ಇಡ್ತೇವೆ.
ಇನ್ನು ಮತದಾರರು ನಮ್ಮನ್ನು ಅಭ್ಯರ್ಥಿ ಮಾಡಬೇಕು, ಅದನ್ನು ಮಾಡಬೇಕು, ಈ ಎಲ್ಲ ವಿಚಾರಗಳು ಬಂದಿರುವಂಥದ್ದು. ಸಹಜವಾಗಿ ನಾವು ಎಷ್ಟು ಜನ ನಮ್ಮ ಹತ್ರ ನೊಂದುಕೊಂಡು ಬಂದಿದ್ದಾರೆ, ಆ ಎಲ್ಲ ವ್ಯಕ್ತಿಗಳಿಗೂ ನಾವು ಹೇಳಿದ್ದಿಷ್ಟೇ. ಅವರು ಒಂದೊಂದು ಸಾರಿ 4 ಸಾರಿ ಆರಿಸಿ ಬಂದವರು, ಒಂದೊಂದು ಸಾರಿ 2 ಸಾರಿ ಬಿದ್ದವರು, ಅದ್ರಾಗ MP MLA MLC ಇಂಥವ್ರೆಲ್ಲರೂ ಬೇರೆ ಬೇರೆ ಕಾರ್ಪೊರೇಟರ್ಸು, ಇನ್ನೂ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಹಿಂಗೆ ಏನೇನು ಇರ್ತಾರಲ್ಲ ಅಂಥವ್ರೆಲ್ಲರೂ, ಅವರೆಲ್ಲರೂ ಬಂದಂಥ ಸಂದರ್ಭದೊಳಗೆ ಅವ್ರಿಗೆ ನಾವು ಒಂದೇ ಹೇಳಿದ್ವಿ, ಇಲ್ಲ ನೀವು ಅಷ್ಟು ಹತಾಶರಾಗಬೇಡ್ರಿ, ಕಣ್ಣೀರು ಹಾಕಬೇಡ್ರಿ, ನಿಮ್ಮ ಬೆನ್ನಿಗೆ ನಾವು ಇರ್ತೀವಿ, ಈ ಸಾರಿ ನೀವು ನಿಂದ್ರಿ ಅಂತ. ಇಲ್ಲ ಅಜ್ಜವ್ರೆ, ಆ ಶಕ್ತಿ ನಮಗೆ ಉಳ್ಕೊಂಡಿಲ್ಲ. ನಾವು ಆರ್ಥಿಕವಾಗಿ, ಮಾನಸಿಕವಾಗಿ, ವ್ಯಾವಹಾರಿಕವಾಗಿ, ದೈಹಿಕವಾಗಿ ಎಲ್ಲ ಮೂಲಗಳಿಂದ ನಾವು ಕುಸಿದು ಹೋಗಿಬಿಟ್ಟಿದ್ದೀವಿ. ಆ ಶಕ್ತಿಯನ್ನು ನಾವು ಕಳ್ಕೊಂಡು ಬಿಟ್ಟಿದ್ದೀವಿ, ನಮಗೆ ಸಾಧ್ಯವೇ ಇಲ್ಲ. ಆದರೆ ನೀವು ಮನಸ್ಸು ಮಾಡಬೇಕು ಅಂತ ವಿನಂತಿ ಮಾಡ್ಕೋತಿದ್ರು. ನಮ್ಮನ್ನು ಮಠಾಧಿಪತಿಗಳನ್ನು ಆ ಕೆಲಸಕ್ಕೆ ಇವರು ಬರಮಾಡಿಕೊಳ್ಳುವಂತಹ ಮನಸ್ಸು ಮಾಡಿದಾರಲ್ಲ ಅಂಥೇಳಿ ನಾವು ಅವರಿಗೆ ಒಂದು ಪ್ರಶ್ನೆ ಮಾಡಿದ್ವಿ. ನಮ್ಮನ್ನು ರಾಜಕೀಯ ರಂಗಕ್ಕೆ ಬರ್ರಿ ಅಂತಿರಲ್ಲ, ಎಷ್ಟೋ ಸಾರಿ ನೀವೇ ಭಾಷಣ ಮಾಡಿರ್ತೀರಿ ಸ್ವಾಮಿಗಳಿಗೆ ರಾಜಕಾರಣ ಬೇಡ ಅಂತೇಳಿ. ಇವತ್ತು ವಿನಂತಿ ಮಾಡಿಕೊಳ್ಳುವಂಥ ಕೆಟ್ಟ ಪರಿಸ್ಥಿತಿ ನಿಮ್ಗೆ ಯಾಕೆ ಬಂತು ಅಂದಾಗ ಅವರು ನನಗೆ ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶದಲ್ಲಿ, ಉತ್ತರ ಭಾರತದಲ್ಲಿ ಎಷ್ಟು ಜನ ಕಾವಿಧಾರಿಗಳು MP ಆಗಿಲ್ಲ, MLA ಆಗಿಲ್ಲ, ಮುಖ್ಯಮಂತ್ರಿ ಆಗಿಲ್ಲ, ನೀವು ಯಾಕೆ ಆಗಬಾರ್ದು, ನಿಮಗೆ ಆ ಸಾಮರ್ಥ್ಯ ಇದೆ, ಹಿಂಗೆ ಅವರು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಈಗ ತಾವು ನೋಡಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ರೈತ ಸಂಘದವರು ನಾವು ಅಭ್ಯರ್ಥಿಯನ್ನು ನಿಲ್ಲಿಸ್ಬೇಕಂತ ಮಾಡಿದ್ದೀವಿ, ಆದರೆ ಸ್ವಾಮೀಜಿಯವರೇ ನಿಲ್ಲೋದಾದರೆ ನಾವು ನಿಲ್ಲಿಸೋದಿಲ್ಲ, ಅವ್ರನ್ನ ಬೆಂಬಲಿಸ್ತೀವಿ ಅಂತ ಏನೋ ಒಂದು ಹೇಳಿಕೆ ಕೊಟ್ಟಿದ್ದನ್ನು ನಾನು ನೋಡಿದೆ. ಅದರ ನಂತರದಲ್ಲಿ ಇನ್ನೊಬ್ರು ಯಾರೋ ಪಕ್ಷೇತರವಾಗಿ ಚುನಾವಣೆಗೆ ನಿಂತಿರ್ತಕ್ಕಂಥವ್ರು, ಸ್ವಾಮೀಜಿಯವರ ನಿಲುವು ಬಹಳ ನಮಗೆ ಖುಷಿಯನ್ನು ಕೊಟ್ಟಿದೆ, ಅದನ್ನು ನಾನು ಸ್ವಾಗತಿಸ್ತೀನಿ ಅಂತೇಳಿ ಚುನಾವಣೆಗೆ ನಿಂತವರು ಕೂಡ ಹೇಳಿದರು. ಇವತ್ತಿನ ದಿವಸ ಒಬ್ಬರು ಮಾಜಿ MP, ಮಾಜಿ ಶಾಸಕರು ಮಂಜುನಾಥ್ ಕುನ್ನೂರ್ ಅವರು ಕೂಡ ನನಗೆ ಮೊದಲಿಂದ ಆತ್ಮೀಯರವರು, ನಮ್ಮ ಭಾಗದಲ್ಲಿ ಸಂಸದರಾಗಿದ್ದರು. ಅವರು 2 ಸಾರಿ ಸಿಗ್ಗಾಂವ್ ಮತಕ್ಷೇತ್ರದ MLA ಆಗಿದ್ದರು, ಹಿರಿಯರು. ಅವರು ಕೂಡ ನಾನು ಪ್ರತ್ಯಕ್ಷ ನೋಡಿಲ್ಲ, ಹೇಳಿದ್ದು ವರದಿಗಾರರೇ ಹೇಳಿದರು, ಇಲ್ಲ ಸ್ವಾಮೀಜಿ ನಾನು ಪಕ್ಷೇತರವಾಗಿ ನಿಲ್ತೇನೆ, ನನಗೆ 2 ಪಕ್ಷಗಳು ಅಲಕ್ಷ್ಯ ಮಾಡಿದ್ದಾವೆ, ಪಕ್ಷೇತರವಾಗಿ ನಿಲ್ತೇನೆ, ಒಂದು ವೇಳೆ ಸ್ವಾಮೀಜಿಯವರು ನಿಂತುಕೊಂಡಿದ್ದೆ ಆದರೆ ನಾನು ನಿಲ್ಲೋದಿಲ್ಲ, ನಾನು ಸ್ವಾಮೀಜಿಯವ್ರ ಪರವಾಗಿ ನಿಲ್ತೇನೆ ಅನ್ನುವಂಥ ಮಾತನ್ನು ಹೇಳ್ಯಾರ ಅಂತ ನಾನು ಕೇಳಿದ್ದೀನಿ. ಅಂದರೆ ಈ ನಾಡಿನ ಜನ ನನ್ನನ್ನು ಬಯಸ್ತಾ ಇದೆ, ನಾನು ಬಯಸಿಲ್ಲ. ನಾನು ಸ್ವತಂತ್ರನಲ್ಲ, ನಾನೊಬ್ಬ ಮಠಾಧಿಪತಿ ಆಗಿರೋದ್ರಿಂದ ನನ್ನ ಮೇಲೆ ಗುರುಗಳು, ನನ್ನ ಮೇಲೆ ಹಿರಿಯರು, ಸಮಾಜ ಇವು ಎಲ್ಲವೂ ನನ್ನ ಹಿಂದಿರೋದ್ರಿಂದ ನಿಮ್ಮ ತೀರ್ಮಾನ ಏನು ಅಂತ ಹೇಳ್ತಾ ಇದ್ದಾರೆ. ಜನಗಳೆಲ್ಲ ನೀವೇ ಬೇಕು ಅಂತ ಫೋನ್ ಮಾಡೋದು. ಈ ನಾಡಿನ ಹಿರಿಯ ಸಾಹಿತಿಗಳು ನಮಗೆ ಫೋನ್ ಮಾಡಿ, ಇದು ಒಂದು ಅತ್ಯಂತ ಒಳ್ಳೆ ಟೈಮ್ ಸ್ವಾಮೀಜಿ, ದಯವಿಟ್ಟು ಇದು ಬಸವಣ್ಣನ ನಂತರದಲ್ಲಿ ಬಹಳ ಶತಮಾನಗಳ ನಂತರದಲ್ಲಿ ಒಂದು ಒಳ್ಳೆಯ ಬದಲಾವಣೆಗೆ ಅದು ದಕ್ಷಿಣ ಭಾರತದೊಳಗೆ ಕಾರಣ ಆಗ್ತಾ ಇದೆ. ಅವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಉತ್ತರ ಪ್ರದೇಶದ ಸಾಧು ಸನ್ಯಾಸಿಗಳು ರಾಜಕಾರಣ ಮಾಡಿಲ್ವಾ, ಬಸವಣ್ಣನವರು ರಾಜಕಾರಣ ಮಾಡಿಲ್ವಾ, ಕೃಷ್ಣ ರಾಜಕಾರಣ ಮಾಡಿಲ್ವಾ, ನೀವ್ಯಾಕೆ ನಾಡಿನ ಹಿತಕ್ಕಾಗಿ ಮಾಡಬಾರ್ದು, ನಿಮಗೇನು ಹೆಂಡರು ಮಕ್ಕಳು ಇರ್ತಾರ, ಯಾರದಾರ, ನಿಮಗೆ ಯಾರೂ ಇಲ್ಲ, ನಿಮ್ಮಿಂದ ಈ ನಾಡಿಗೆ ನ್ಯಾಯ ಸಿಕ್ಕೀತು ಅನ್ನುವ ವಿಚಾರಗಳನ್ನು ನಮ್ಮ ಮುಂದೆ ಬಹುಸಂಖ್ಯಾತರು ಇಡ್ತಾ ಇದ್ದಾರೆ. ಆದರೆ ಎಲ್ಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಪ್ರಾಂಜಲ ಮನಸ್ಸಿನಿಂದ ನಾವು ಹೇಳ್ತೀವಿ, ಎಲ್ಲೂ ಕೂಡ ನಮ್ಮ ಮನಸ್ಸಿನೊಳಗೆ ನಾವು ಚುನಾವಣೆಗೆ ನಿಲ್ಲಬೇಕು, ನಾವು ಹಂಗಾಗಬೇಕು ಹಿಂಗಾಗಬೇಕು ಆ ವಿಚಾರದವ್ರು ನಾವಲ್ಲ. ಆದರೆ ಇಷ್ಟೊಂದು ಜನರ ಬೇಡಿಕೆ ಏನು ಬರ್ತಾ ಇದೆ, ಇದನ್ನು ನಾವು ಯಾರ ಮುಂದೆ ಇಡಬೇಕೋ ಅವ್ರ ಮುಂದೆ ಇಡಬೇಕಾಗಿದೆ, ಇಟ್ಟಿದ್ದೇವೆ. ಉದಾಹರಣೆಗಾಗಿ ನಾಳೆಗೆ ಏಪ್ರಿಲ್ 2ನೇ ತಾರೀಕಿಗೆ ಧಾರವಾಡದೊಳಗೆ ಸಾಧನಕೇರಿ ರಸ್ತೆಯಲ್ಲಿ ಅಂಜುಮನ್, ಇದು ಯಾವುದದು ಜರ್ಮನ್ ಹಾಸ್ಪಿಟ್ಲ್ ಹತ್ತಿರ ಒಂದು ಸೇವಾಲಯ ಅಂತಕ್ಕಂಥ ಕ್ರಿಶ್ಚಿಯನ್ರ ಸಭಾಭವನದಲ್ಲಿ ನಾವು ಒಂದು ಭಕ್ತರ ಸಭೆ ಅಂತ, ಅದು ಧಾರವಾಡ ಜಿಲ್ಲೆಯ ಭಕ್ತರ ಸಭೆ, ಕರ್ನಾಟಕ ತುಂಬ ನಮ್ಮ ಭಕ್ತರದಾರ. ಧಾರವಾಡ ಜಿಲ್ಲೆಯ ಭಕ್ತರ ಸಭೆಯನ್ನು ಮಾಧ್ಯಮದ ಲೋಕಸಭಾ ಕ್ಷೇತ್ರದ ಧಾರವಾಡ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಅದರೊಳಗೆ ಒಂದು 100-150 ಮಂದಿನ ಸೇರಿಸಬೇಕು ಅನ್ನುವಂಥ ಒಂದು ವಿಚಾರ ನೋಡಿ, ಭಕ್ತರನ್ನ ಕೂಡಿಸ್ಬೇಕು ಅಂತೇಳಿ. ಅದನ್ನು ನನಗೆ ಹೇಳಿಲ್ಲ ನಿನಗೆ ಹೇಳಿಲ್ಲ ಅನ್ನೋ ಗೊಂದಲ ಬರಬಾರ್ದು ಅಂತೇಳಿ ಒಂದು ನೋಟಿಸ್ ಟೈಪ್ ಬಿಡುಗಡೆ ಮಾಡಿದ್ವಿ, ಯಾರು ಬರ್ತಾರೆ ಬರಲಿ. ಅವ್ರ ನಿಲುವು ಏನಾಗಿದೆ, ಮಠಾಧಿಪತಿಗಳ ಅಭಿಪ್ರಾಯ ತಗೊಂಡಂಗೆ ನೀವು ನಮ್ಮ ಅಭಿಪ್ರಾಯ ತಗೊಂಡ್ರೇನು ಅಂತೇಳಿ ಸಾರ್ವಜನಿಕರು ಕೇಳಬಾರ್ದು ಅನ್ನೋದಕ್ಕಾಗಿ ನಾವು ಸಾರ್ವಜನಿಕರನ್ನು ಅಭಿಪ್ರಾಯಕ್ಕಾಗಿ ಕರೆದಿದ್ದೇವೆ.
ನಾಳೆ ಬೆಳಗ್ಗೆ 10:30ಕ್ಕೆ ಅವರೆಲ್ಲ ಅಲ್ಲಿ ಸೇರ್ತಾರೆ. ನಾನು ಕೂಡ ಅಲ್ಲಿ ಹೋಗ್ತೇನೆ. ಪ್ರಾಸ್ತಾವಿಕ ಭಾಷಣವನ್ನು ಯಾಕೆ ಈ ರೀತಿ ವಿಚಾರಗಳು ಎದ್ದುವು ಅಂತಕ್ಕಂಥದ್ದನ್ನು ನಾನೇ ಪ್ರಾಸ್ತಾವಿಕ ಭಾಷಣ ಮಾಡ್ತೇನೆ. ಅಲ್ಲಿ ಏನು ನಡೀತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ನಾಳಿನ ದಿವಸ ನೋಡಿಕೊಳ್ಳೋಣ. ಮೊದಲನೇದಾಗಿ ಮಠಾಧಿಪತಿಗಳ ಅಭಿಪ್ರಾಯ ಸಿಕ್ಕಿದೆ. ಎರಡನೇದಾಗಿ ನಾಡಿನ ಬುದ್ಧಿವಂತರ ಅಭಿಪ್ರಾಯ, ಹಿರಿಯ ಸಾಹಿತಿಗಳು, ಹಿರಿಯ ಅಧಿಕಾರಿಗಳು, ಹಿರಿಯ ಮಠಾಧಿಪತಿಗಳು, ಹಿರಿಯ ರೈತರು ಎಲ್ಲರದ ಅಭಿಪ್ರಾಯ ನಮಗೆ ಸಿಕ್ಕಿದೆ. ಈಗ ಭಕ್ತರು ಅನ್ನೋರದ್ದೊಂದು ಅಭಿಪ್ರಾಯ ತೆಗೆದುಕೊಂಡು ಮುಂದೆ ಏನು ಮಾಡಬೇಕು ಅನ್ನುವಂತಹ ವಿಚಾರವನ್ನು, ಚುನಾವಣೆಗೆ ನಿಲ್ಲಬೇಕೋ ಬೇಡವೋ ಅಂತಕ್ಕಂತಹ ವಿಚಾರವನ್ನು ನಾವು ಪ್ರಕಟ ಮಾಡ್ತೀವಿ. ಸರಿ ಸ್ವಾಮೀಜಿ, ಈ 2ನೇ ತಾರೀಕಿನ ಭಕ್ತರ ಸಭೆ ಅಂದ ತಕ್ಷಣ ನನಗೊಂದು ಪ್ರಶ್ನೆ ನೆನಪಾಗ್ತಾ ಇದೆ. ಈ ಪ್ರಶ್ನೆಯನ್ನು ಗಮನ ಹರಿಸಿದ್ದೆ, ಅದೇ ಈ ಪ್ರಶ್ನೆ ನೆನಪಾಗಿದೆ. ಒಂದು ವೇಳೆ ಆ ಸಭೆಯಲ್ಲಿ ನಿಮಗೆ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲೇಬೇಕು ಅಂಥೇಳಿ ಒತ್ತಾಯ ಆದರೆ ಅಥವಾ ಗುಪ್ತವಾಗಿ ವೋಟಿಂಗ್ ಆದರೆ, ಕೆಲವೊಂದಿಷ್ಟು ಕಡೆ ಒಂದು ಡಬ್ಬಿ ಮಾಡಿ ನಿಮ್ಮ ಅಭಿಪ್ರಾಯನೂ ಎಲ್ಲರ ಮುಂದುಗಡೆ ಕೈ ಎಬ್ಸೋದಕ್ಕಿಂತ ಡಬ್ಬಿಯಲ್ಲಿ ಹಾಕಿ ಚೀಟಿ ಅನ್ನುವಂಥ ರೀತಿಯಿಂದ ಒಂದು ಮಂಡನೆ ಆದರೆ, ಅವಾಗ ನೀವು ಸ್ಪರ್ಧೆ ಮಾಡೋದಾದರೆ ಯಾರ ವಿರುದ್ಧ ನಿಂದ ಸ್ಪರ್ಧೆ ಇರುತ್ತೆ? ಜೋಶಿಯವರ ವಿರುದ್ಧ ಸ್ಪರ್ಧೆ ಇರುತ್ತಾ ಅಥವಾ ವಿನೋದ್ ಅಸೂಟಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವ್ರ ವಿರುದ್ಧ ಸ್ಪರ್ಧೆ ಇರುತ್ತಾ ಅಥವಾ ಮತದಾರ ಪರವಾಗಿ ಸ್ಪರ್ಧೆ ಇರುತ್ತಾ? ಈಗ ನೀವು ಹೇಳಿದ್ರಿ ಅವ್ರು 4 ಲಕ್ಷ ಅಂತರದಲ್ಲಿ ನಾನು ಆರಿಸಿ ಬರ್ತೇನೆ ಅಂತ ಅವ್ರು ಅಂದಾಗ, ಇವತ್ತಿನ ಸರ್ವೆ ರಿಪೋರ್ಟ್ ಪ್ರಕಾರ ಬರೀ 51% ಅಂತ ನೀವು ಹೇಳಿದ್ರಿ. ಅವ್ರ ಪ್ರಕಾರ 100ಕ್ಕೆ 100 ಅಂತ ಮೊದಲನೇ ಘೋಷಣೆ ಮಾಡಿದರು. ನಿಮ್ಮ ಪ್ರಕಾರ ಈಗ ನ್ಯೂಸ್ 43 ಇಂಡಿಯಾ ಅಂತಕ್ಕಂಥದ್ದು ಸರ್ವೆ ರಿಪೋರ್ಟ್ನಲ್ಲಿ ಅವ್ರಿಗೆ 51ಕ್ಕೆ ಬಂದಿದ್ದಾರೆ ಅಂತ. ಎರಡೇ ಸುದ್ದಿಗೋಷ್ಠಿಗಳಿಗೆ 51ಕ್ಕೆ ಬಂದಿದ್ದಾರೆ ಅವರು. ನಮ್ಮ ಎರಡೇ ಸುದ್ದಿಗೋಷ್ಠಿಗಳಿಗೆ 51ಕ್ಕೆ ಬಂದಿದ್ದಾರೆ. ನಾಳೆ ಭಕ್ತರ ಸಭೆ ಇದು ಕಲ್ಪತಲ್ಲ, ತಪ್ಪಾಗಿದ್ದ ಸಂದೇಶ. 51% ನೀವು ಏನು ಹೇಳ್ತಾ ಇದ್ದೀರಿ ಅವರ ಟಿಕೆಟ್ ಬದಲಾವಣೆ ಆಗಬೇಕಂತ ಹೇಳಿ, ಈ ವಿಷಯದಲ್ಲಿ ನಿಮಗೆ ಬಂದಿರತಕ್ಕಂಥ ಪ್ಲಸ್ ಪಾಯಿಂಟ್, ಓಕೆ, ನಿಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು 49% ಸರಿ ಅಲ್ಲ. 51% ಸೂಕ್ತವಾಗಿ ನಿರ್ಧಾರ ತಗೊಂಡಿದ್ದಾರೆ ಸ್ವಾಮೀಜಿಯವರು. ಅವರ ಪರವಾಗಿ ನಾವಿದ್ದೀವಿ, ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಇರೋದು. 49 ಅಂದರೆ 49% ಆಶೀರ್ವಾದ ಮಾಡುವವರು ವಿರೋಧ ಮಾಡಬಾರ್ದು, ಆಶೀರ್ವಾದ ಮಾಡಿ ಹೋಗಬೇಕು ಅನ್ನೋಂಥ ವಿಷಯನೂ ಎತ್ತಿದ್ದಾರೆ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಇನ್ನೊಂದು ಇನ್ಕ್ಲೂಡಿಂಗ್ ಆಗುತ್ತೆ. ಒಂದು ವೇಳೆ ನೀವು ಸ್ಪರ್ಧೆ ಮಾಡೋದಾದರೆ ಆಶೀರ್ವಾದ ಮಾಡುವವರು ಈಗ ಈ ರೀತಿ ನಮಸ್ಕಾರ ಮಾಡುತ್ತಾರಾ ಅನ್ನೋದು ನನ್ನ ಪ್ರಶ್ನೆ. 51% ನಿಮ್ಮ ಸರ್ವೆ ಪ್ರಕಾರ ನಮ್ಮದು ಸರಿ ಇದೆ ಅಂತ ಈಗಾಗಲೇ ಜನಗಳು ಮಾತಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಅಂದರೆ ಮೆಜಾರಿಟಿ ಆಗಿಬಿಡ್ತು. ಈಗ ನಿಮ್ಮ ಸರ್ವೆ ಪ್ರಕಾರ ಮೆಜಾರಿಟಿ ಆಗಿಬಿಡ್ತು. ಒಂದೇ ವಾರದಲ್ಲಿ ಇದು 51ಗೆ ಬಂದಿದೆ ಅಂದರೆ ಇನ್ನೊಂದು ವಾರದಲ್ಲಿ ಎಷ್ಟು ಪರ್ಸೆಂಟೇಜಿಗೆ ಬರುತ್ತೆ ಅನ್ನೋದನ್ನು ತಾವು ನನಗೆ ಹೇಳಬೇಕು. ಯಾರ ವಿರುದ್ಧ ಒಂದೇಳೆ ಸ್ಪರ್ಧೆ ಮಾಡುವುದಾದರೆ ಯಾರ ವಿರುದ್ಧ ಅಂತ ತಾವು ಕೇಳಿದಿರಿ. ಎಸ್ ಸರ್. ಸ್ಪರ್ಧೆ ಮಾಡುವುದಾದರೆ ನಾವು ಯಾರು ಬೇಡ ಅಂತ ಹೇಳಿದ್ದೀವಿ ಅವ್ರ ವಿರುದ್ಧನೇ ಮಾಡಬೇಕಾಗತ್ತೆ ಹೊರತಾಗಿ ಪ್ರಸಂಗ ಬಂದರೆ ಮತ್ತಲ್ಲಿ ಯಾವುದು ಅಡ್ಡ ಬರ್ತದೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗತ್ತೆ ಹೊರತಾಗಿ ಅಲ್ಲಿ ಕ್ಲಿಯರ್ ಐತಿ. ಅದು ನಾವು ಡಿಕ್ಲೇರ್ ಮಾಡಿಬಿಟ್ಟಿದ್ದೀವಿ ನಿನ್ನೆ. ಯಾವುದೇ ಒತ್ತಡಕ್ಕೆ ಬಗ್ಗೋದಿಲ್ಲ. ನಮ್ಮ ಮಾನ ತೆಗೆದ್ರೂ ನಾವು ಬಗ್ಗೋದಿಲ್ಲ, ನಮ್ಮ ಪ್ರಾಣ ತೆಗೆದ್ರೂ ನಾವು ಬಗ್ಗೋದಿಲ್ಲ. ನಮ್ಮ ನಿಲುವನ್ನು ಇಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದೀವಿ. ಈಗೂ ಕೂಡ ಭಾಳ ಜನ ಅವ್ರು ಬಂದು ಅವ್ರನ್ನ ಮ್ಯಾನೇಜ್ ಮಾಡ್ತಾರೆ, ಇವ್ರು ಬಂದು ಇವ್ರನ್ನ ಮ್ಯಾನೇಜ್ ಮಾಡ್ತಾರೆ. ಅಷ್ಟು ಬುದ್ಧಿಗೇಡಿ ಸ್ವಾಮಿಗಳು ನಾವಲ್ಲ. ಯಾರೋ ಬಂದು ಮ್ಯಾನೇಜ್ ಮಾಡಿದ ಕ್ಷಣ ಬೆಂಡಾಗುವಷ್ಟು ದುರ್ಬಲ ಮನಸ್ಥಿತಿ ಸ್ವಾಮಿಗಳು ನಾವಲ್ಲ. ಹಾಗಾಗಿ ಯಾರೂ ಬಂದು ನಮ್ಮನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಮಾಡೋ ಬದಲಾವಣೆ ಅಂದರೆ ಜೋಶಿಯವರ ಬದಲಾವಣೆ. ಜೋಶಿಯವರನ್ನು ಬದಲಾವಣೆ ಮಾಡಬೇಕು ಅನ್ನೋದು ಒಂದೇ ನಮ್ಮ ನಿಲುವೈತೆ ಹೊರತಾಗಿ ನಮಗೆ ಭಾಳ ಮಂದಿ ಕೇಳಿದರು, ಯಾರಾದರೂ ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರಾ ಅಂತ ಒಂದು ಮಾತು ಕೇಳ್ತಾಯಿದ್ರು. ಆ ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರಾ ಅಂತ ಕೇಳ್ತಾ ಇರುವಾಗ ನಮಗೊಂದು ಅದು ಎಲ್ಲೋ ಒಂದು ಕಡೆಗೆ ಹಾಗೆ ನಾವು ಮಾಡ್ತಾ ಇರುವಂಥ ಹೋರಾಟ ಸರಿ ಇದೆ. ಯಾಕಂದ್ರೆ ಅದು ನಿಮ್ಮ ಸರ್ವೆ ಪ್ರಕಾರ 51% ನಿಮ್ಮದು ಸರಿ ಇದೆ ಸ್ವಾಮೀಜಿ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರಂತ ನೀವು ತಂದಿರಂದ ಮೇಲೆ ಅಂತೂ ಒಟ್ಟಾರೆ 51% ಜನಗಳು ನಮ್ಮ ನಿಲುವನ್ನು ಸ್ವೀಕರಿಸಿದ್ದಾರೆ ಅಂದಮೇಲೆ ನಾವು ಮಠಾಧಿಪತಿಗಳಾಗಿ ಅವರನ್ನು ತುಂಬು ಹೃದಯದಿಂದ ಅಭಿನಂದಿಸ್ತೇವೆ. ಅದರ ಜೊತೆಗೆ
ತಾವು ಇನ್ನೊಂದು ಮಾತು ಹೇಳಿದ್ರಿ, ಕೈ ಮುಗಿಯೋದು ಆಶೀರ್ವಾದ ಮಾಡೋದು. ನನಗೆ ಈ ನಗರದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ನನಗತಿ ಬೇಕಾದವರು, ಈ ಇಡೀ ಜಿಲ್ಲೆಗೆ ಪರಿಚಿತರವರು. ನಾವು ಅವ್ರನ್ನ ಭಾಳ ಗೌರವಿಸ್ತೀವಿ. ಅವರು ನಮ್ಮನ್ನು ಕೇಳಿದರು, ನೀವು ಚುನಾವಣೆಗೆ ನಿಲ್ತೀರಂತ. ಹೌದಾ? ಯಾರಂದರು? ಮಾಧ್ಯಮದವರು, ಸಾರ್ವಜನಿಕರು ಆ ರೀತಿ ಸುದ್ದಿ ಮಾಡಿದ್ದಾರೆ. ನಾವೇನಾದರೂ ಅಂದಿವೆ? ನೀವು ಅಂದಿಲ್ಲ, ಬಟ್ ಪೇಪರ್ನಾಗ ಬಂದೈತೆ. ಅದು 96 ವರ್ಷದ ಯಜಮಾನರು, ಈಗೂ ಚೆನ್ನಾಗಿ ವಾಕಿಂಗ್ ಮಾಡ್ಕೊಂಡು ಪ್ರಜ್ಞಾಪೂರ್ವಕ ಇದ್ದಾರೆ. ಅಲ್ಲೆಲ್ಲೇ ಸಭೆಗಳಿಗೆ ಹೋಗ್ತಾರೆ. ನಾ ಹೆಸರು ಹೇಳೋದು ಬೇಡ. ನೀವು ಆಶೀರ್ವಾದ ಮಾಡಿದ ಕೈಯಿಂದ ಕೈ ಮುಗಿಯೋದು ಹೇಗೆ ಅಂತ ನಾನು ಹೇಳೋದು ಇಷ್ಟೇ, ಮತದಾರನಿಗೆ ಕೈ ಮುಗಿದು ಮತವನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತು ಸ್ವಾಮೀಜಿ. ಒಂದು ಭಾಳ ಮಹತ್ವದ್ದಂದರೆ, ಈಗ ಇಲ್ಲೇನು ನಡೆದಿದೆ ದೇಶದೊಳಗಂತಂದರೆ, ಪಂಚಾಯಿತಿ ಮೆಂಬರ್ನಿಂದ ಹಿಡ್ಕೊಂಡು ಪಾರ್ಲಿಮೆಂಟಿನ ಸುಪ್ರೀಂ ಏನಂತ ನಾವು ಕರಿತೀವಲ್ಲ, ಅಂಥವರೆಲ್ಲ ಕೈ ಮುಗಿತಾರೆ. ಹೌದು. ಯಾವಾಗ ಕೈ ಮುಗಿತಾರ? ಚುನಾವಣೆ ಸಮಯದಲ್ಲಿ ಅವಶ್ಯಕತೆ ಇದ್ದಂತ. ಇಲ್ಲ, ಭಾಳ ವಿಶೇಷ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕೈ ಮುಗಿತಾರ. 15 ದಿವಸ ಇವ್ರು ಕೈ ಮುಗಿತಾರ, 5 ವರ್ಷ ಅವ್ರ ಕೈ ಮುಗಿತಾರ. 15 ದಿವಸ ಇವ್ರು ಕೈ ಮುಗಿದಿದ್ದಕ್ಕೆ 5 ವರ್ಷ ಅವ್ರ ಕೈ ಮುಗಿಬೇಕು. ನಾವು ಯಾರನ್ನೂ ಕೈ ಮುಗಿಬೇಕಾದ ಅವಶ್ಯಕತೆ ಇಲ್ಲ. ಅವರ ಉದ್ಧಾರ ಮಾಡೋದು ಬಹಳ ಮುಖ್ಯ ಐತೆ ಹೊರತಾಗಿ ಜನರನ್ನು ಅವರಿಗೆ ಕೈ ಮುಗಿದು ಅವ್ರನ್ನ ಮಳ್ಳು ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಕೆಲವು ಈಗ ಸೆಷನ್ ಅಂತ ನಾವು ಕರಿತೀವಿ, ಚುನಾವಣಾ ಆಯೋಗ ಅಂತ ನಾವೇನೈತಲ್ಲ, ಅದರ ಶುದ್ಧೀಕರಣವನ್ನು ಮಾಡಿದವರು TN ಸೆಷನ್ ಅಂತ ಅನ್ಕೋತೀನಿ. ಅವರು ಶುದ್ಧೀಕರಣ ಮಾಡಿದರು ಅಂತ ನಾವೆಲ್ಲ ಕಡೆಗೆ ಕೇಳ್ತೀವಿ. ಹಾಗೆ ಏನು ಕೆಲವು ಜನರನ್ನು ಮಳ್ಳು ಮಾಡಿ ನಾನಾ ಥರ ಹಣ ಹಂಚುವಂಥದ್ದು, ಹೆಂಡ ಹಂಚುವಂಥದ್ದು, ಕೈ ಮುಗಿಯುವಂಥದ್ದು, ಕಾಲು ಬೀಳುವಂಥದ್ದು, ಅಂದರೆ ಅವರನ್ನು ಎಲ್ಲೋ ಒಂದು ಕಡೆಗೆ ಮೂರ್ಖರನ್ನಾಗಿ, ಮತದಾರರನ್ನು ಮೂರ್ಖರನ್ನಾಗಿ ಮಾಡ್ತಕ್ಕಂಥ ಸಂಸ್ಕೃತಿ ಏನೈತಲ್ಲ, ಅದನ್ನು ನಾಶ ಮಾಡಿ ಮತದಾರರಿಗೆ ಪ್ರಜ್ಞೆ ಬರುವಂಗೆ ಮಾಡಬೇಕಾಗಿರುವಂಥ ಕೆಲಸ ನಮ್ಮದಿದೆ. ಈಗ ಉದಾಹರಣೆಗಾಗಿ ಅಮೇರಿಕಾ, ಒಬ್ಬ ವ್ಯಕ್ತಿ 2 ಸಾರಿ ಚುನಾವಣೆಗೆ ನಿಲ್ಲಬೇಕು ಅಂತ ಅಲ್ಲೊಂದು ಏನೋ ಐತಂತೆ ಪದ್ಧತಿ. 2 ಸಾರಿ ಆ ದೇಶವನ್ನು ಆಳಬಹುದು. ಇವ್ರಿಗೆ 4 ಸಾರಿ ಆಳ್ಯಾರ, ಮತ್ತು 5ನೇ ಸಾರಿ ನಾನಾ ಬೇಕು, ನನಗೆ ಇರಬೇಕು ಅಂತಾರೆ. ಒಬ್ಬ ವ್ಯಕ್ತಿ ಬಹುಸಂಖ್ಯಾತ ಜನಸಂಖ್ಯೆಯನ್ನು ಉಳ್ಳಂತಹ ಸಮಾಜಗಳನ್ನು 25 ವರ್ಷ ಪ್ರತಿನಿಧಿಸಿದರೆ ಬಹುಶಃ ಉಳಿದವ್ರ ಗತಿ ಏನು? ಅವ್ರು ಯಾರ ಅವಶ್ಯಕತೆನೇ ಇಲ್ದಂಗೆ ಆಯ್ತಲ್ಲ. ಈ ಸಂಸ್ಕೃತಿಯನ್ನು ನಾವು ಕಡಿಮೆ ಮಾಡಬೇಕಾಗಿದೆ. ಸರಿ ಸ್ವಾಮೀಜಿ, ನಾನು ಸಮಯದ ವಿಚಾರ ಮಾಡುತ್ತಾ ನಾನು ಸಂದರ್ಶನ ಅಂತ್ಯಕ್ಕೆ ಹೋಗ್ತಾ ಇದ್ದೇನೆ. ನಾಳೆಯ ಸಭೆಯ ಉದ್ದೇಶಿಸಿ ಇವತ್ತಿನ ಈ ನ್ಯೂಸ್ 43 ಇಂಡಿಯಾದ ಬೈಟೆಕ್ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರಿ. ಕೊನೆಯದಾಗಿ ನಾಳೆ ಬರುವಂಥ ಭಕ್ತಾದಿಗಳಿಗೆ ಒಂದು ವೇಳೆ ನಾಮಪತ್ರಿಕೆ ಸಲ್ಲಿಸುವುದಾದರೆ ಕೊನೆಯ ಹಂತದಲ್ಲಿ ಬದಲಾವಣೆಗೆ ರಣತಂತ್ರಗಳನ್ನು ಹೂಡಿ ಎರಡೂ ಪಕ್ಷಗಳಿಂದ ನಿಮಗೆ ಏನಾದರೂ ಹಿಂದೆ ಸರುವಂಥ ಇನ್ವಿಟೇಷನ್ಗಳನ್ನು ಬಂದರೆ ಅದು ಯಾವ ರೀತಿ ಒಪ್ಕೋಬೋದು, ಯಾವ ರೀತಿ ತಿರಸ್ಕರಿಸ್ಬೋದು. ನಿನ್ನೆ ಕೂಡ ಒಂದು ಸಚಿವರು ಇವತ್ತು ಮುಂಜಾನೆ ಒಂದು ಮಾತನ್ನು ಮಾತಾಡಿದರು. ಜಿಲ್ಲಾ ಉಸ್ತುವಾರಿ ಸಂತೋಷ್ ಲಾಡ್ ಅವರು ಮಾತಾಡಿದರು. ಸುಮಾರು 2008ರಿಂದ ಪ್ರಥಮ ಬಾರಿಗೆ ನನ್ನ ಕಲಗಡ್ಡಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ಸೊಂಡೂರು ಬಿಟ್ಟು ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನನಗೆ ಪರಿಚಯ ಆಗಿರ್ತಕ್ಕಂಥ ಸ್ವಾಮೀಜಿಯವರು. ಅವರು ಯಾವ ರೀತಿ ಇದ್ದಾರೆ, ಹೇಗಿದ್ದಾರೆ ಅನ್ನೋ ನನಗೆ ಸಂಪೂರ್ಣ ಗೊತ್ತು. ಅವರ ಆಶೀರ್ವಾದನೂ ಕೂಡ ನಾನು ಪಡೆದುಕೊಂಡಿದ್ದೇನೆ. ಆದರೆ ಅವರ ನಿರ್ಧಾರಕ್ಕೆ ನಾನು ತಲೆಬಾಗುತ್ತೇನೆ. ಅವರು ಸ್ಪರ್ಧೆ ಮಾಡೋದಿಲ್ಲ ಅನ್ನೋದು ನನಗೆ ನಂಬಿಕೆ ಇದೆ ಅನ್ನೋಂಥ ವಿಚಾರಗಳನ್ನು ಹೇಳಿದ್ದಾರೆ. ಒಗ್ಗಟ್ಟಾಗಿ ಪ್ರಶ್ನೆ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ? ಸಂತೋಷ್ ಲಾಡ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಗಮನಿಸಿದೆ. ನನ್ನ ಮೊಬೈಲಿಗೆ ಏನು ಬಂದಿತ್ತೋ ಅದನ್ನು ಅವರಿಗೆ ಸೆಂಡ್ ಮಾಡಿ ನಮ್ಮ ಬಗ್ಗೆ 4 ಉತ್ತಮ ಮಾತುಗಳನ್ನು ಹೇಳಿದ್ದೀರಿ, ನಿಮ್ಮನ್ನು ಅಭಿನಂದಿಸ್ತೇವೆ ಅಂತ ನಾನು ಕೂಡ ಅವರಿಗೆ ಒಂದು ಮೆಸೇಜನ್ನು ಹಾಕಿದೆ. ಅವ್ರು ಹೇಳುವ ಪ್ರಕಾರ 2008 ಅಲ್ಲ 2006ರಿಂದ ಸ್ವಾಮೀಜಿ ನನಗೆ ಭಾಳ ಆತ್ಮೀಯರು ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳೋದ್ರಲ್ಲಿ 2 ಮಾತಿಲ್ಲ. ನಾನು ಅವ್ರನ್ನ ಮಾನಸಿಕವಾಗಿ ಬಹಳ ಪ್ರೀತಿ ಮಾಡಿರ್ತಕ್ಕಂಥ ಸ್ವಾಮಿ. ನನ್ನ ಬಹಳಷ್ಟು ಕಾರ್ಯಕ್ರಮಗಳಿಗೆ ಅವರಿಗೆ ಆಮಂತ್ರಣ ಮಾಡಿದ್ದೇನೆ. ಮೊನ್ನೆ ತಾನೇ ಫೆಬ್ರವರಿ 1ನೇ ತಾರೀಕಿಗೆ ಹುಬ್ಬಳ್ಳಿ ಒಳಗೆ ಭಾಳ ಪ್ರಪಂಚದಲ್ಲಿ ಯಾರೂ ಮಾಡದೇ ಇರೋ ಕಾರ್ಯಕ್ರಮವನ್ನು ನಾವು ಮಾಡಿದಾಗ ಅದರ ಉದ್ಘಾಟನೆಗೆ ಅವ್ರನ್ನ ಕರೆದಿದ್ವಿ.
ಅದಕ್ಕೆ ಬರಲಿಲ್ಲಲ್ಲ ಅನ್ನುವಂಥ ನೋವಿಗೆ ಅವ್ರನ್ನ ನಾವು ಮಾತಾಡಿಸಿಲ್ಲ. ಉಳ್ದಂಗೆ ನಾವು ಅವ್ರ ಬಗ್ಗೆ ಬಹಳ ಪ್ರೇಮಿಗಳು, ಅವ್ರ ಬಗ್ಗೆ ನಾವು ಪ್ರೇಮ ಭಾವನೆಯನ್ನು ಇಟ್ಟುಕೊಂಡು ಬಂದವರು. ಈಗ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಸಂತೋಷ್ ಲಾಡ್ ಅವರು ಬಹಳ ಪ್ರಭಾವಿಗಳಿದ್ದಾರೆ. ಅವರು ಮಾತಾಡ್ತಾರಂದ್ರೆ 10-20 ಸಾವಿರ ಜನ ಏಕಕಾಲಕ್ಕೆ ಸೇರಿಕೊಳ್ತದೆ ಅಂಥೇಳಿ ಕೆಲವು ಮಾತುಗಳನ್ನು ಅವರು ಹೇಳಿದ್ದಾರೆ. ಸದ್ಯಕ್ಕೆ ನಮ್ಮ ಮುಂದೆ ಚುನಾವಣೆಯ ವಿಚಾರ ಯಾವೂ ಇಲ್ಲ. ಸಾರ್ವಜನಿಕರ ವಿಚಾರಗಳನ್ನು, ಈ ಮತಕ್ಷೇತ್ರದ ಜನರ ಅಭಿಪ್ರಾಯಗಳನ್ನು ಸ್ವೀಕರಿಸುವುದೇ ನಮ್ಮ ಅಂತಿಮ ನಿರ್ಣಯ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇವೆ. ಸರಿ ಸ್ವಾಮೀಜಿ, ತುಂಬ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ನಿರ್ಧಾರವನ್ನು ಈ ಕ್ಷೇತ್ರದ 17 ಲಕ್ಷ ಮತದಾರರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಆಶೀರ್ವಾದ ಅಂತೇಳಿ ನಾನು ಅನ್ಕೊಳ್ತೇನೆ. ನಾಳೆಯ ದಿನ ಆಗಿರಲಿ ಅಥವಾ ಕೊನೆಯ ಹಂತ 19ನೇ ತಾರೀಕು ನಾಮಪತ್ರ ಸಲ್ಲಿಕೆಯ ಲಾಸ್ಟ್ ಕೊನೆ ದಿನವರೆಗೆ ನಿಮ್ಮ ಆಶೀರ್ವಾದ ಪಡೆದಿರ್ತಕ್ಕಂಥ ಈ ಕ್ಷೇತ್ರದ ನಿಲುವು ಏನಾಗುತ್ತೆ ಅದಕ್ಕೆ ನಾವು ತಲೆ ಬಾಗುತ್ತೀವಂತ ಈ ಕ್ಷೇತ್ರದ ಮತದಾರರು 51% ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಇದರಲ್ಲಿ 49% ಏನಿದೆ ಅನ್ನೋದು ಅದು ನಂತರ ಗೊತ್ತಾಗುತ್ತೆ. ನಿಮ್ಮ ಈ ಒಂದು ನಿರ್ಧಾರಕ್ಕೆ ನಾನು ಕೂಡ 19ನೇ ತಾರೀಕು ಸಂಜೆ 4:59 ನಾನು ಕಾಯ್ತಾ ಇರ್ತೇನೆ. ಅದೇ ಸೆಕೆಂಡ್ ನಂತರ 5 ಮತ್ತೆ ಭೇಟಿ ಮಾಡಿ ನಿಮ್ಮ ಜೊತೆ ನಾನು ಇಂಟರ್ವ್ಯೂಗೆ ಅವಕಾಶ ಕೇಳುತ್ತೇನೆ. ಅಲ್ಲಿವರೆಗೆ ಈ ನಿಮ್ಮ ನಿರ್ಧಾರಕ್ಕೆ ನೀವು ಯಾವ ರೀತಿ ಅಚಲರಾಗಿರ್ತೀರಿ, ಯಾವ ರೀತಿ ನೀವು ಈ ನಿರ್ಧಾರದಿಂದ ಗಟ್ಟಿ ನಿಲುವಾಗಿರ್ತೀರಿ ಅನ್ನೋದು ಅದು ನನಗೆ ಗುರುಗಳಿಂದ ಮತ್ತು ಗುರುಗಳಿಗೆ ಹೇಳುವಂಥ ದೊಡ್ಡವನು ನಾನಲ್ಲ. ಇಷ್ಟು ಹೇಳುತ್ತಾ ನಿಮ್ಮ ಜೊತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ನಿರ್ಧಾರ ಅನ್ನುವಂತಹ ಶಬ್ದ ಬಂದಂಥ ಸಂದರ್ಭದಲ್ಲಿ ನನ್ನ ನಿರ್ಧಾರ ಸೂರ್ಯ ಚಂದ್ರರಷ್ಟೇ ಸತ್ಯ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ. ನಿರ್ಧಾರವನ್ನು ಏಕಕಾಲಕ್ಕೆ ನಾವು ಮಾಡಿಲ್ಲ. ಹೈಕಮಾಂಡಿಗೆ ಅವಕಾಶವನ್ನು ಕೊಟ್ಟು ಅವರು ಅದನ್ನು ತಿರಸ್ಕಾರ ಮಾಡಿದಾಗ ಅವರನ್ನು ಸೋಲಿಸುವುದೇ ನಮ್ಮ ನಿರ್ಧಾರ ಅಂತ ನಾವು ಹೇಳಿದ್ದೇವೆ. ತಾವು ಹೇಳಿದ್ರಿ 19ನೇ ತಾರೀಕು ಸಾಯಂಕಾಲ 4:59 ಕಾಯ್ತೀವಿ ಅಂಥೇಳಿ. ಬಹುಶಃ ಅಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ಳಲಿಕ್ಕಿಲ್ಲ ಅಂತ ನಾನು ಅಂತೀನಿ. ಶೀಘ್ರದೊಳಗೆ ನಮ್ಮ ಭಕ್ತರ ಸಭೆಯ ನಂತರದಲ್ಲಿ ನಾವು ಆದಷ್ಟು ಶೀಘ್ರದೊಳಗೆ ನಮ್ಮ ನಿಲುವನ್ನು ಪ್ರಕಟ ಮಾಡ್ತೇವೆ. ಮತದಾರರಿಗೆ, ಸಾರ್ವಜನಿಕರಿಗೆ ನಾನು ಇಷ್ಟೇ ಹೇಳೋದು, ಎಲ್ಲರೂ ಪ್ರಜ್ಞಾಪೂರ್ವಕವಾಗಿ ಮತದಾನವನ್ನು ಮಾಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕೇ ಹೊರತಾಗಿ ಆ ಸಂದರ್ಭದಲ್ಲಿ ತಾವು ಯಾವುದೋ ಆಮಿಷಗಳಿಗೊಳಗಾಗಿ, ಒತ್ತಡಕ್ಕೊಳಗಾಗಿ, ಇನ್ಯಾವುದೋ ವ್ಯಸನಕ್ಕೊಳಗಾಗಿ ಒಂದು ಮತವನ್ನು ಮಾರಾಟ ಮಾಡಬಾರ್ದು ಅಂತಕ್ಕಂತಹ ಒಂದು ವಿನಂತಿಯನ್ನು ಸಾರ್ವಜನಿಕರಿಗೆ ಮಾಡಿಕೊಂಡು, ಒಟ್ಟಾರೆ ದೇಶ ಯಾರ ಕೈಯಲ್ಲಿದೆ ಅಂದರೆ ಅದು ರಾಜಕಾರಣಿಗಳ ಕೈಯಲ್ಲಿಲ್ಲ. ಒಂದು ದಿನ ಬಟ್ಟೊತ್ತುವ ಮತದಾರನ ಕೈಯಲ್ಲಿ ಈ ದೇಶ ಇದೆ. ಹಾಗಾಗಿ ದೇಶ ರಕ್ಷಣೆಯನ್ನು ಮತದಾರರೇ ಮಾಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಈ ಒಂದು ಚಾನಲ್ನವರು ಬಂದು ನಮ್ಮನ್ನು ಸಂಪರ್ಕ ಮಾಡಿ ಸಮಯ ಕೇಳಿದರೂ ನಾವು ಕೊಟ್ಟಿದ್ದೇವೆ. ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೇವೆ. ಈ ಚಾನಲ್ ಉತ್ತರೋತ್ತರವಾಗಿ ಬೆಳೀಲಿ, ಒಳ್ಳೆಯದಾಗಲಿ ಅಂತೇಳಿ ಹರಿಸಿ, ಬರುವ ದಿನಮಾನದಲ್ಲಿ ಧಾರವಾಡ ಮತಕ್ಷೇತ್ರಕ್ಕೆ ಒಳ್ಳೆ ಸಿಹಿ ಸುದ್ದಿ ಆಗಲಿ, ಧಾರವಾಡ ಮತಕ್ಷೇತ್ರದ ಎಲ್ಲ ಜನರ ನೋವುಗಳು ನಿವಾರಣೆ ಆಗಲಿ, ಅವರು ಖುಷಿಯಿಂದ, ವಿಶೇಷವಾಗಿ ಖುಷಿಯಿಂದ ಅನ್ನೋದ್ರ ಬದಲು ಸ್ವತಂತ್ರವಾಗಿ ಬದುಕುವಂಗಾಗಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ನಮ್ಮ ಮಾತುಗಳನ್ನು ಮುಗಿಸ್ತೀವಿ. ನಮಸ್ತೆ ಸರ್. ವೀಕ್ಷಕರೇ, ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಶ್ರೀ 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 ದಿಂಗಾಲೇಶ್ವರ ಸ್ವಾಮೀಜಿಯವರ ವಿಚಾರಗಳನ್ನು ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಬಗ್ಗೆ ಇದು ನನ್ನ ಅಭಿಪ್ರಾಯ ಅಲ್ಲ, ನನ್ನ 17 ಲಕ್ಷ ಮತದಾರರ ಅನ್ಯಾಯದ ಕಡೆ ನಾನು ಆಶೀರ್ವಾದ ಮಾಡಿರ್ತಕ್ಕಂಥ ಈ ಮತದಾರರ ಬಗ್ಗೆ ನನ್ನ ಕಲ್ಪನೆ ಮತ್ತು ನನ್ನ ಯೋಚನೆ ಅಂತ ತಿಳಿಸಿರ್ತಕ್ಕಂಥವ್ರು. ಆದರೆ ನನ್ನ ಅಭಿಪ್ರಾಯ 19ನೇ ತಾರೀಕು 4:59 ಸಮಯ ನಾನು ತಗೊಳ್ಳೋದಿಲ್ಲ. ಆದಷ್ಟು ಬೇಗ ಅದರ ಒಳಗಡೆ ನಾನು ಸಮಯ ತಗೊಳ್ಳುತ್ತೇನೆ. ನನ್ನ ನಿರ್ಧಾರ ಏನಿರುತ್ತೆ ಅನ್ನೋದು ಅಲ್ಲಿವರೆಗೆ ನಾನು ತೋರಿಸಿಕೊಡ್ತೇನೆ. ಮತ್ತು ಇವಿಷ್ಟು ವಿಚಾರಗಳನ್ನು ತಿಳಿಸುತ್ತಾ ನಾನು ಸಂದರ್ಶನವನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸ್ವಾಮೀಜಿಯವ್ರ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.